ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು PM's ಕ್ಲಾಸಸ್. ಈ ವಿಡಿಯೋದ ಒಳಗಡೆ ನಾವು 6ನೇ ಅಧ್ಯಾಯವಾದಂಥ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 6ನೇ ಅಧ್ಯಾಯವಾದಂಥ ಕೃಷಿ ಮತ್ತು ಆಹಾರ ನಿರ್ವಹಣೆ ಅಥವಾ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ನೋಡೋದಕ್ಕೋದ್ರೆ ಇಲ್ಲಿ ಇಂಟ್ರೊಡಕ್ಷನ್ನ ನೀವು ಓದಲೇಬೇಕಾಗುತ್ತೆ. ಯಾರು ಮೇನ್ಸ್ಗಾಗಿ ರೆಡಿ ಆಗ್ತಿದ್ರು ಅವರು ಒಂದ್ಸಲ ಹೇಗೆ ಇಂಟ್ರೊಡಕ್ಷನನ್ನು ಪೀಠಿಕೆಯನ್ನು ಬರೀತಾರೆ ಅನ್ನೋದನ್ನು ನೋಡೋದಕ್ಕೆ ಇಲ್ಲಿ ನೋಡ್ಬೋದು. ಅದ್ರ ಜೊತೆಲಿ ಕೆಲವೊಂದು ಫ್ಯಾಕ್ಚುಯಲ್ ಡೀಟೇಲ್ಸ್ಗಳನ್ನು ಕೂಡ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2ನ ಬಗ್ಗೆ ಹೇಳಿದ್ದಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಹಸಿವು ಮುಕ್ತ ಅಂತ ಹೇಳ್ತಾರೆ. ಓಕೆ, ಹಸಿವು ಮುಕ್ತ. ಸೊ ಈಗ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಕೃಷಿ ವಲಯ ಯಾಕೆ ಬಹಳ ಪ್ರಮುಖವಾದಾಗತ್ತೆ ಅಂತ ಕೇಳಿದಾಗ ಕೆಲವೊಂದು ನಾವು ಈ ಥರದಲ್ಲೇ ಹೇಳ್ತೀವಿ, ಅದಲ್ಲೂ ಆಹಾರದ ಭದ್ರತೆಯನ್ನ ಒದಗಿಸೋದಾಗಿರ್ಬೋದು, ಅಥವಾ ಉದ್ಯೋಗಗಳನ್ನ ಒದಗಿಸುವಂಥದ್ದಾಗಿರ್ಬೋದು, ಅಥವಾ ಆದಾಯವನ್ನ ನೀಡುವಂತ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ನೀಡೋದಾಗಿರ್ಬೋದು, ಅಥವಾ ಕಚ್ಚಾ ವಸ್ತುಗಳ ಪೂರೈಕೆ ಆಗಿರ್ಬೋದು. ಇದೆಲ್ಲ ಕಾರಣಕ್ಕಾಗಿ ನಮ್ಗೇನಾಗುತ್ತೆ, ಕೃಷಿ ಬಹಳ ಪ್ರಮುಖವಾದದ್ದು ಅಂತ ಹೇಳಿ ನೋಡ್ತೀವಿ. ಅದರಲ್ಲಿ ಒಂದು ಆಹಾರ ಭದ್ರತೆ ಕೂಡ ಇದೆ. ಆಹಾರ ಭದ್ರತೆಯನ್ನ ನೀವು ಒದಗಿಸ್ತೀರಾ ಅಂತಂದ್ರೆ ಅದೇನಾಗುತ್ತೆ, ಹಸಿವು ಮುಕ್ತವಾದಂತಹ ಒಂದು ಪ್ರದೇಶವನ್ನ ಅಥವಾ ಅರ್ಥವ್ಯವಸ್ಥೆಯನ್ನ ರೂಪ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಹಸಿವು ಮುಕ್ತ ಅಂತ ಕರಿತೀವಿ. ಸೊ ಇನ್ನು ಕೃಷಿ ಇಲಾಖೆ ಆಯವ್ಯಯವನ್ನು ನಾವು ನೋಡೋದಕ್ಕೋದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಅಭಿಯಾನಗಳು ಆಗಿರ್ಬೋದು ಅಥವಾ ಇವನ್ ಯೋಜನೆಗಳಾಗಿರ್ಬೋದು, ಅವುಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ. ಸೊ ಫಾರ್ ಎಕ್ಸಾಂಪಲ್, ಮಣ್ಣು ಆರೋಗ್ಯ ಅಭಿಯಾನ ಆಗಿರ್ಬೋದು, ಅಥವಾ ಗುಣಮಟ್ಟದ ಬಿತ್ತನೆ ಬೀಜವನ್ನ ಪೂರೈಕೆ ಮಾಡೋದು, ಅಥವಾ ಇದನ್ನ ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ನಾವೇನ್ ತಗೋತೀವಿ, ಇನ್ಪುಟ್ ಅಂತ ಕರಿತೀವಿ. ಇನ್ಪುಟ್ ಅಂದ್ರೆ ಏನು, ಕೃಷಿಯನ್ನ ನಾವು ಮಾಡಬೇಕು ಅಂತಂದ್ರೆ ಯಾವ ರೀತಿಯ ವಸ್ತುಗಳನ್ನ ಬಳಸ್ಕೊಂಡು ಅದರ ಮೂಲಕ ನಾವು ಕೃಷಿಯನ್ನ ಮಾಡ್ತೀವಲ್ಲ ಅದನ್ನ ಇನ್ಪುಟ್ ಅಂತ ಕರಿತೀವಿ. ಅದು ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಅಥವಾ ಯಂತ್ರಗಳಾಗಿರ್ಬೋದು, ಇವೆಲ್ಲ ಇರ್ತವೆ. ಸೊ ಅದಕ್ಕಾಗಿ ಅದನ್ನ ನಾವು ಸರಿಯಾಗಿ ಈ ರೀತಿಯಾಗಿ ಸಪ್ಲೈ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದೀವಿ ಅಂತ ಹೇಳ್ತಾರೆ ಕೃಷಿ ಇಲಾಖೆ ಅಡಿಯಲ್ಲಿ. ಗುಣಮಟ್ಟದ ಬಿತ್ತನೆ ಬೀಜವನ್ನ ಪೂರೈಕೆ ಮಾಡೋದಾಗಿರ್ಬೋದು, ಕೃಷಿ ಯಾಂತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಬ್ಸಿಡಿಯನ್ನು ನೀಡಬಹುದು, ಅಥವಾ ಇವನ್ ಕೆಲವೊಂದು ಸಂದರ್ಭದಲ್ಲಿ ಏನಾಗಬಹುದು, ಪೂರ್ತಿ ಯಂತ್ರಗಳನ್ನೇ ಬಾಡಿಗೆಗೆ ನೀಡುವಂತ ಕೆಲವೊಂದು ಸ್ಕೀಮ್ಗಳನ್ನು ಕೂಡ ತರಬಹುದು. ಬೆಳೆ ಸಮೀಕ್ಷೆ ಅಂದ್ರೆ ನಷ್ಟ ಆದಂತ ಸಂದರ್ಭದಲ್ಲಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ವಿಮೆಯನ್ನ ಹೇಗೆ ನೀಡುವುದು, ಸೊ ಈ ತರದೆಲ್ಲ ಆಗಿರ್ಬೋದು. ಸೂಕ್ಷ್ಮ ನೀರಾವರಿ ಕಾರ್ಯ, ಈ ತರದೆಲ್ಲ ಬಹಳಷ್ಟನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಇನ್ನು ರೈತರ ಮಕ್ಕಳಿಗೆ ಮತ್ತೆ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶಿಷ್ಯ ವೇತನ ನೀಡುವಂತಹ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅನ್ನೋದನ್ನು ಕೂಡ ತಂದಿದ್ದೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ. ಸೊ ಇನ್ನು ಮಳೆ ನೀರಿನ ಸಂಗ್ರಹಣೆ ಹಾಗೂ ಉಪಯುಕ್ತ ಬಳಕೆ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ತಿದ್ವಿ, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡೋದಕ್ಕೋಸ್ಕರ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ರೈತರಿಗೆ ಕೃಷಿ ಹೊಂಡದ ನಿರ್ಮಾಣವನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ. ಇನ್ನು ನವೋದ್ಯಮಗಳಿಗೆ, ಸೊ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಸ್ಟಾರ್ಟ್ಅಪ್ಗಳಿದ್ರೆ ಅವುಗಳಿಗೆ ಹೆಚ್ಚಾಗಿ ನಾವೇನ್ ಮಾಡ್ತೀವಿ, ಸೊ ಅವುಗಳಿಗೆ ಪ್ರೋತ್ಸಾಹವನ್ನ ನೀಡುವಂತ ಒಂದು ಉದ್ದೇಶಕ್ಕಾಗಿ ನವೋದ್ಯಮ ಅನ್ನುವಂತ ಒಂದು ಯೋಜನೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಕೃಷಿ ಉದ್ಯಮಗಳಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ನವೋದ್ಯಮ ಅನ್ನುವಂತ ಯೋಜನೆಯನ್ನ ಮಾಡಿದ್ವಿ. ಇನ್ನು ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆ ಆಧಾರದಲ್ಲಿ ಒದಗಿಸುವುದಕ್ಕೋಸ್ಕರ ಕೃಷಿ ಯಂತ್ರಧಾರೆ ಕೇಂದ್ರಗಳು ಅಂತ ಹೇಳಿ ಮಾಡಿದ್ವಿ, ಕೃಷಿ ಯಂತ್ರಧಾರೆ ಕೇಂದ್ರಗಳು. ಸೊ ಈ ಥರದೆಲ್ಲ ಬೇರೆ ಬೇರೆ ಏನ್ ಮಾಡಿದ್ವಿ, ಯೋಜನೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ಬರ್ತೀವಿ ಭೂ ಹಿಡುವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀವಿ, ಲ್ಯಾಂಡ್ ಹೋಲ್ಡಿಂಗ್. ಈಗ ಲ್ಯಾಂಡ್ ಹೋಲ್ಡಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಸೊ ಈಗ 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವವರಾದ್ರೆ ಅದನ್ನ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರಿತೀವಿ, ಮಾರ್ಜಿನಲ್ ಫಾರ್ಮರ್ಸ್. ಸೊ 2 ಹೆಕ್ಟೇರ್ ಅಂದ್ರೆ 1 ಹೆಕ್ಟೇರ್ನಿಂದ 2 ಹೆಕ್ಟೇರ್ನ ಮಧ್ಯದಲ್ಲಿ, ಸೊ 1 ಹೆಕ್ಟೇರ್ನಿಂದ 2 ಹೆಕ್ಟೇರ್ನ ಮಧ್ಯದಲ್ಲಿ ಯಾರಾದ್ರೂ ಭೂಮಿಯನ್ನ ಹೊಂದಿದ್ದಾರೆ ಅಂತಂದ್ರೆ ಆವಾಗ ಅವರನ್ನ ಏನ್ ತಗೋತೀವಿ, 1 ರಿಂದ 2 ಹೆಕ್ಟೇರ್ ಭೂಮಿಯನ್ನ ಹೊಂದಿರುವಂತ ರೈತರನ್ನ ಸ್ಮಾಲ್ ಫಾರ್ಮರ್, ಸಣ್ಣ ರೈತರು, ಸಣ್ಣ ಹಿಡುವಳಿದಾರರು ಅಂತ ಕರಿತೀವಿ. ಇನ್ನು 2 ರಿಂದ 4 ಹೆಕ್ಟೇರ್ನ ಭೂಮಿಯನ್ನ ಹೊಂದಿರುವವರನ್ನ ಏನ್ ತಗೋತೀವಿ, ಇವರನ್ನ ಸೆಮಿ ಮೀಡಿಯಂ ಅಂತ ತಗೋತೀವಿ, ಅರೆ ಮಧ್ಯಮ ಅಂತ ತಗೋತೀವಿ, ಅರೆ ಮಧ್ಯಮ. 4 ರಿಂದ 10 ಹೆಕ್ಟೇರ್ನ ಒಳಗಡೆ ಭೂಮಿಯನ್ನ ಹೊಂದಿರುವವರನ್ನ ಮೀಡಿಯಂ ಅಥವಾ ಮಧ್ಯಮ ಅಂತ ತಗೋತೀವಿ. ಇನ್ನು 10ಕ್ಕಿಂತ ಹೆಚ್ಚು ಹೆಕ್ಟೇರ್ ಭೂಮಿಯನ್ನು ಹೊಂದಿರುವವರನ್ನ ಲಾರ್ಜ್ ಫಾರ್ಮರ್ಸ್ ಅಂತ ಕರಿತೀವಿ. ಸೊ ಈಗ ಇವ್ರೇನ್ ಹೇಳ್ತಿದ್ರೆ ಇದೆರಡನ್ನ ಒಂದು ಗ್ರೂಪ್ ಮಾಡ್ಕೋತೀವಿ ನಾವು, ಮಾರ್ಜಿನಲ್ ಫಾರ್ಮರ್ಸ್ ಮತ್ತೆ ಸ್ಮಾಲ್ ಫಾರ್ಮರ್ಸ್, ಅಥವಾ ಓವರ್ ಆಲ್ ಆಗಿ ನೀವು ಹೇಳೋದಕ್ಕೆ ಹೋದ್ರೆ 2 ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವಂತವ್ರು ಅಂತ. ಸೊ ಇವರನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇವ್ರೇನ್ ಹೇಳ್ತಾರೆ ನೋಡಿ, ಇದು ಜನಸಂಖ್ಯೆಯಲ್ಲಿ ಅಥವಾ ಇವರ ರೈತರ ಸಂಖ್ಯೆಯಲ್ಲಿ ನೀವು ನೋಡೋದಕ್ಕೆ ಹೋದ್ರೆ 80% ಇದೆ, ಅಥವಾ ಒಟ್ಟು ಹಿಡುವಳಿಗಳ ಪರ್ಸೆಂಟೇಜ್ ಅಲ್ಲಿ ನೀವು ನೋಡೋದಕ್ಕೆ ಹೋದ್ರೆ 80% ಅಷ್ಟು ಮಾರ್ಜಿನಲ್ ಮತ್ತೆ ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ.
ಆದ್ರೆ ಇವರ ಅಡಿಯಲ್ಲಿರುವಂತ ಪ್ರದೇಶ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ 44% ಅಷ್ಟು ವಿಸ್ತೀರ್ಣ ಮಾತ್ರ ಇವರ ಅಡಿಯಲ್ಲಿ ಇದೆ. ಇನ್ನು 20% ಜನ ಯಾರಿದ್ದಾರೆ, ಇವರಿದ್ದಾರೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾದಂತಹ ಭೂಮಿಯ ಒಡೆಯರು. ಸೊ ಇವರು 20% ಜನ ಇದ್ರು ಕೂಡ ಇವರ ಹತ್ರ ಎಷ್ಟಿದೆ ಅಂತ ಕೇಳಿದಾಗ ಅರೌಂಡ್ 56% ಭೂ ಪ್ರದೇಶ ಇವರ ಅಡಿಯಲ್ಲಿ ಇರೋದನ್ನ ನೋಡ್ತೀರ. ಅಂದ್ರೆ ನೀವೇನ್ ಹೇಳ್ತಿದ್ರ, 80% ಜನರ ಹತ್ರ ಬರೀ 44% ಅಥವಾ ಅರ್ಧಕ್ಕಿಂತ ಕಡಿಮೆ ಭೂಮಿ ಇದೆ, 20% ಜನರ ಹತ್ರ ಅರ್ಧಕ್ಕಿಂತ ಜಾಸ್ತಿ ಭೂಮಿ ಇದೆ. ಎಲ್ಲೋ ಅಲ್ಲಿಯೂ ಕೂಡ ನಿಮ್ಗೆ ಏನ್ ಕಾಣುತ್ತೆ, ಒಂದು ಅಸಮಾನತೆ ಕಾಣುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಇನ್ನು ಭೂಮಿಯ ಬಳಕೆಯನ್ನ, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ಇದರಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ಇದೆ. ನಿವ್ವಳ ಬಿತ್ತನೆಯಾದಂತಹ ಪ್ರದೇಶಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ಅರೌಂಡ್ 111 ಲಕ್ಷ ಹೆಕ್ಟೇರ್ನಷ್ಟಿದೆ. ಸೊ ಅದ್ರ ಜೊತೆಯಲ್ಲಿ ಇದನ್ನ ನೀವು ಭೌಗೋಳಿಕ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ 58% ನಮ್ಗೇನಾಗುತ್ತೆ, ಇದು ಬಿತ್ತನೆಗಾಗಿ ಬಳಕೆ ಆಗಿದೆ ಅಥವಾ ಅದರಲ್ಲಿ ನಾವು ಕೃಷಿ ಉತ್ಪನ್ನಗಳನ್ನ ಉತ್ಪಾದನೆ ಮಾಡೋದಕ್ಕೆ ಆಗ್ತಾ ಇದೆ. ಇನ್ನು ಕೆಲವೊಂದು ಭೂಮಿ ನಮ್ಗೇನಾಗುತ್ತೆ, 3.08 ಲಕ್ಷ ಹೆಕ್ಟೇರ್ನಷ್ಟು ವಿಸ್ತೀರ್ಣ ಭೂಮಿ ಇದು ಯೋಗ್ಯವಾಗಿದೆ, ಕೃಷಿಗೆ ಯೋಗ್ಯವಾಗಿದೆ, ಆದ್ರೆ ಬಂಜರು ಪ್ರದೇಶ. ಈಗ ಅದರಲ್ಲಿ ಕೃಷಿ ಮಾಡ್ತಾ ಇಲ್ಲ, ಸಾಗುವಳಿಗೆ ಯೋಗ್ಯವಾದಂತ ಬಂಜರು ಪ್ರದೇಶ ಅಂತ ಹೇಳ್ತಾರೆ. ಅದು ಕೂಡ ಬಹಳ ಕಡಿಮೆ ಅಲ್ಲ, ಜಾಸ್ತಿ ಇದೆ ನೋಡಿ, 3 ಲಕ್ಷ ಹೆಕ್ಟೇರ್ಗಳು. ಸೊ ಅದರ ಜೊತೆಯಲ್ಲಿ 7.40 ಲಕ್ಷ ಹೆಕ್ಟೇರ್ ಪ್ರದೇಶ ಏನಾಗಿದೆ, ಬಂಜರು ಆಗಿದೆ. ಇನ್ನು ವ್ಯವಸಾಯ ಮಾಡಲು ಸಾಧ್ಯವಿಲ್ಲ, ಬಂಜರು ಮತ್ತು ವ್ಯವಸಾಯ ಮಾಡೋದಕ್ಕೆ ಸಾಧ್ಯವಿಲ್ಲದಂತ ಒಂದು ಪ್ರದೇಶ. ಇನ್ನು 8.72 ಲಕ್ಷ ಹೆಕ್ಟೇರ್ ಪ್ರದೇಶ ಇದೇನಾಗಿದೆ, ಕಾಯಂ ಗೋಮಾಳ ಮತ್ತು ಇತರ ಹುಲ್ಲುಗಾವಲಾಗಿ ನೋಡ್ತೀವಿ. ಸೊ ಈ ತರದನ್ನು ನಾವು ಸೊ ಇನ್ನು ಕೃಷಿ ಉತ್ಪಾದನೆಯ ವೈಸ್ ನಾವು ನೋಡೋದಕ್ಕೆ ಹೋದ್ರೂ ಕೂಡ ನಮ್ಗೆ ಏನ್ ಕಾಣುತ್ತೆ, ಆಹಾರ ಧಾನ್ಯಗಳ ಉತ್ಪಾದನೆ ಅತಿ ಹೆಚ್ಚಾಗಿರೋದನ್ನ ನೋಡ್ತೀರ. ಅದನ್ನ ನೆಕ್ಸ್ಟ್ ಟೇಬಲ್ ನಲ್ಲಿ ನೋಡೋಣ. ಸೊ ಇಲ್ಲೇನಾದ್ರೂ ನೀವು ನೋಡ್ತೀರಂದ್ರೆ ಅತಿ ಹೆಚ್ಚಾಗಿ ನಾವು ಬೆಳೆಯೋದನ್ನ ಅದು ಏಕದಳ ಧಾನ್ಯಗಳನ್ನ, ಅಂದ್ರೆ ಭತ್ತ, ಗೋಧಿ ಈ ತರದ ಜಿಲ್ಲ ಅದನ್ನ ಏಕದಳ ಧಾನ್ಯಗಳನ್ನ ಅತಿ ಹೆಚ್ಚಾಗಿ ಬೆಳೀತಾ ಇದೀವಿ. 23-24 ಇದು ಪೂರ್ತಿ ಮಾಹಿತಿ ಅಲ್ಲ, ಆದ್ರೂ ಕೂಡ ನಿಮ್ಗೆ ಏನ್ ಮಾಡ್ಬೋದು, 23-24 ಒಂದು ಡೀಟೇಲ್ಸ್ ಅನ್ನ ಡಾಟಾವನ್ನು ನೋಡ್ಬೋದು. 22-23 ಕೂಡ ನೀವು ನೋಡ್ಬೋದು. ಸೊ ಇನ್ನು ದ್ವಿದಳ ಧಾನ್ಯಗಳು ಅದರ ನಂತರದ ಸ್ಥಾನದಲ್ಲಿದೆ. ಓಕೆ, ಇದು ಎರಡನ್ನು ಸೇರಿಸ್ಕೊಂಡು ಒಟ್ಟು ಆಹಾರ ಧಾನ್ಯಗಳು ಅಂತ ಕರಿತೀವಿ. ಅದಲ್ಲದೆ ಎಣ್ಣೆ ಕಾಳುಗಳು, ಹತ್ತಿ, ಕಬ್ಬು, ತಂಬಾಕು ಇವುಗಳನ್ನು ಕೂಡ ನಾವು ಬೆಳಿತೀವಿ. ಇದು ಪ್ರಮುಖವಾದಂತ ಬೆಳೆಗಳು. ಇದನ್ನ ಬಿಟ್ಟು ಕೂಡ ಬಹಳಷ್ಟನ್ನು ಬೆಳಿತೀವಿ. ಸೊ ಆದ್ರೆ ಇವುಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ಇದರಲ್ಲಿ ಕೂಡ ನಿಮ್ಗೆ ಏನಾಗ್ಬೋದು, ವಿಸ್ತೀರ್ಣದಲ್ಲಿ ಹೆಚ್ಚಳ ಆಗಿದೆಯಾ, ಕಡಿಮೆ ಆಗಿದೆ. 22-23ಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏಕದಳ ಧಾನ್ಯಗಳಲ್ಲಿ ವಿಸ್ತೀರ್ಣ ಕಡಿಮೆ ಆಗಿರೋದು ಕಾಣುತ್ತೆ. ದ್ವಿದಳ ಧಾನ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಸ್ತೀರ್ಣ ಜಾಸ್ತಿ ಆಗಿರೋದು ಕಾಣುತ್ತೆ, ಅದಲ್ವಾ. ಎಣ್ಣೆ ಕಾಳುಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೆ ಹೋದ್ರೆ ವಿಸ್ತೀರ್ಣ ಕಡಿಮೆ ಆಗಿದೆ, ಹತ್ತಿ ಕೂಡ ಕಡಿಮೆ ಆಗಿದೆ, ಕಬ್ಬು ಕಡಿಮೆ ಆಗಿರೋದನ್ನ ನೋಡ್ತೀರಾ, ತಂಬಾಕು ಬೆಳೆಯುವಂತ ಪ್ರದೇಶ ಕೂಡ ಕಡಿಮೆ ಆಗಿರೋದನ್ನ ನೋಡ್ತೀರಾ. ಇನ್ನು ಉತ್ಪಾದನೆ ವಯಸ್ಸು ನೋಡೋದಕ್ಕೆ ಹೋದ್ರೆ 22-23 ಮತ್ತೆ 23-24 ಕಂಪೇರ್ ಮಾಡಿದ್ರೆ ಉತ್ಪಾದನೆಯಲ್ಲಿಯೂ ಕೂಡ ಏಕದಳ ಧಾನ್ಯಗಳಲ್ಲಿ ಇಳಿಕೆ ಆಗಿದೆ. ದ್ವಿದಳ ಧಾನ್ಯಗಳಲ್ಲಿ 18.35, 18.95 ಮಾರ್ಜಿನಲ್ ಜಾಸ್ತಿ ಆಗಿರೋದು ನೋಡ್ತೀರಾ, ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗಿರೋದು ನೋಡ್ತೀರಾ. ಇನ್ನು ಒಟ್ಟು ಆಹಾರ ಧಾನ್ಯಗಳನ್ನು ನೀವು ನೋಡೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ಕೂಡ ಇಳಿಕೆ ಆಗಿರೋದನ್ನ ನೋಡ್ತೀರಾ. ಎಣ್ಣೆ ಕಾಳುಗಳ ಉತ್ಪಾದನೆ ಇಳಿಕೆ ಆಗಿದೆ, ಹತ್ತಿಯ ಉತ್ಪಾದನೆ ಕೂಡ ಇಳಿಕೆ ಆಗಿರೋದನ್ನ ನೋಡ್ತೀರಾ, ಕಬ್ಬಿನ ಉತ್ಪಾದನೆ ಕೂಡ ಇಳಿಕೆ ಆಗಿರೋದನ್ನ ನೋಡ್ತೀರಾ. ಸೊ ತಂಬಾಕು ಆಲ್ಮೋಸ್ಟ್ ಸೇಮ್ ಇದೆ ಅಂತ. ಸೊ ಇದು ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಮುಖ ಬೆಳೆಗಳನ್ನ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆ ಅಂತ ಕರಿತೀವಿ. ಸೊ ಇದರ ಒಳಗಡೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದಕ್ಕೆ ಏನ್ ಮಾಡ್ತೀವಿ, ಕೃಷಿ ಘಟಕ ಪ್ರದೇಶಕ್ಕೆ, ಸೊ ಪ್ರತಿ ಯೂನಿಟ್ ಏರಿಯಾಗೆ ಆಲ್ಮೋಸ್ಟ್ ಏನ್ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ, 2.5 ಕಿಲೋವ್ಯಾಟ್ ಪರ್ ಹೆಕ್ಟೇರ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಈಗ ಕಿಲೋವ್ಯಾಟ್ ಅಂದ್ರೆ ಏನು, ಎನರ್ಜಿಯನ್ನ ಬಳಸೋದನ್ನ ಹೇಳ್ತಿದ್ರು, ಅಥವಾ ಪವರ್, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿದ್ರು. ಅಂದ್ರೆ ಏನ್ ಹೇಳ್ತಿದ್ವಿ, ಯಂತ್ರಗಳನ್ನ ಹೆಚ್ಚೆಚ್ಚಾಗಿ ಬಳಸೋದಕ್ಕೆ ಹೇಳ್ತಾ ಇದ್ದೀರ. ಯಂತ್ರಗಳನ್ನ ಬಳಸಿದ್ರೆ ಅದೇನಾಗುತ್ತೆ, ಕ್ಯಾಪಿಟಲ್ ಇಂಟೆನ್ಸಿವ್ ಆಗುತ್ತೆ. ನೆನಪಿರ್ಲಿ, ಯಂತ್ರಗಳನ್ನ ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ರೆ ಅದನ್ನ ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಕರಿತೀವಿ, ಅಥವಾ ಅದನ್ನ ಏನ್ ಕರಿತೀವಿ, ಲೇಬರ್ ಎಕ್ಸ್ಟೆನ್ಸಿವ್ ಅಂತ ಕೂಡ ಕರಿತೀವಿ. ಎರಡು ಮೀನಿಂಗ್ ಒಂದೇ. ಕ್ಯಾಪಿಟಲ್ ಇಂಟೆನ್ಸಿವ್ ಆದಾಗ ಲೇಬರ್ ಎಕ್ಸ್ಟೆನ್ಸಿವ್ ಆಗುತ್ತೆ. ಅದ್ರ ಮೀನಿಂಗ್ ಏನು, ಕಡಿಮೆ ಜನ ಶ್ರಮಿಕರು ಕೆಲಸ ಮಾಡಿ ಹೆಚ್ಚಿನ ಕೆಲಸಗಳನ್ನ ಮಾಡ್ಬೋದು, ಯಾಕಂದ್ರೆ ಹೆಚ್ಚೆಚ್ಚು ತಂತ್ರಜ್ಞಾನಗಳನ್ನ, ಮಷೀನ್ಸ್ ಗಳನ್ನ ಬಳಸ್ತಾ ಇದ್ದೀರಾ. ಸೊ ಆ ತರದನ್ನ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಕೃಷಿ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ, ಸೊ ಇಲ್ಲಿ ಸ್ವಸಹಾಯ ಗುಂಪುಗಳು, ಕೃಷಿ ಮಹಿಳೆಯರಿಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ, ರೈತರಿಗೆ, ಇವ್ರಿಗೆಲ್ಲರಿಗೂ ಏನ್ ಮಾಡ್ತೀವಿ, ಸಬ್ಸಿಡಿ ದರದಲ್ಲಿ ಕೃಷಿ ಸಂಸ್ಕರಣಾ ಸಾಧನಗಳನ್ನ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಆಹಾರ ವಸ್ತುಗಳ ಸಂಸ್ಕರಣೆಯನ್ನ ಮಾಡಿ. ಆಹಾರ ಮತ್ತು ಪೌಷ್ಟಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇದನ್ನೇನ್ ಮಾಡಿದ್ವಿ, ಮೊದಲು ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕ ಮಿಷನ್ ಅಂತ ಹೇಳಿತ್ತು, ಇದನ್ನ ಏನ್ ಮಾಡಿದ್ವಿ, ಈಗ
ಆಹಾರ ಪೌಷ್ಟಿಕ ಭದ್ರತೆ ಅಂತ ತಿಳ್ಕೊಂಡು 2022-23ರಲ್ಲಿ ಮರುನಾಮಕರಣ ಮಾಡಿದೀವಿ. ಇದರ ಒಳಗಡೆ ಭತ್ತ, ದ್ವಿದಳ ಧಾನ್ಯ, ನ್ಯೂಟ್ರಿ ಸೀರಿಯಲ್ಸ್, ಒರಟು ಧಾನ್ಯ, ವಾಣಿಜ್ಯ ಬೆಳೆಗಳು, ಎಣ್ಣೆ ಕಾಳುಗಳ ಬೆಳೆಗಳು ಏನಿಲ್ಲ ಇವೆಲ್ಲವುಗಳನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇವೆಲ್ಲವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತಿರೋದು ನೋಡ್ತೀವಿ. ಸೊ ನೆಕ್ಸ್ಟ್ ಮಣ್ಣು ಆರೋಗ್ಯ ಅಭಿಯಾನ. ಮಣ್ಣು ಆರೋಗ್ಯ ಅಭಿಯಾನ ಏನ್ ಮಾಡುತ್ತೆ, ಮಣ್ಣಿನ ಒಳಗಡೆ ಯಾವ ಅಂಶಗಳು ಯಾವ ಲೆವೆಲ್ಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲ್ಯಾಬೋರೇಟರಿಯಲ್ಲಿ ಅದನ್ನ ಟೆಸ್ಟ್ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾರೆ. ಸೊ ಇದು ಮಣ್ಣು ಆರೋಗ್ಯ ಅಭಿಯಾನ. ರೆಗ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಈ ತರ ಮಣ್ಣಿನ ಆರೋಗ್ಯವನ್ನ ಅಳತೆ ಮಾಡೋದ್ರಿಂದ ಏನಾಗುತ್ತೆ, ಯಾವ ರೀತಿಯ ಬೆಳೆಗಳನ್ನ ಬೆಳಿಬೇಕು ಅನ್ನೋದಕ್ಕೆ ಕ್ಲಿಯರ್ ಆದಂತ ಐಡಿಯಾ ಸಿಗುತ್ತೆ. ಸೊ ಅದನ್ನ ನಾವಿಲ್ಲಿ ನೋಡ್ತೀವಿ. ಇನ್ನು ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟಾಗಿ ನಾವೇನ್ ನೋಡ್ತೀವಿ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀವಿ, ಅಥವಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಟ್ಯಾಗ್ ಲೈನ್ ಏನು ಅಂತ ಕೊಡ್ತೀವಿ ಅಂತ ಕೇಳಿದಾಗ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕರಿತೀವಿ. ಪ್ರತಿ ಹನಿಗೂ ಹೆಚ್ಚಿನ ಒಂದು ಬೆಳೆಯನ್ನ ಬೆಳೆಯುವಂತ ಪ್ರಯತ್ನ. ಸೊ ಇನ್ನು ಕೆಲವೊಂದು ನಾವೇನ್ ನೋಡ್ತೀವಿ, ಇವನ್ ರಾಜ್ಯ ವಿಸ್ತರಣೆ ಕಾರ್ಯಕ್ರಮಗಳಿಗೆ ಬೆಂಬಲವನ್ನ ನೀಡೋದಕ್ಕೋಸ್ಕರ ಟೆಕ್ನಾಲಜಿಯನ್ನ ಹೆಚ್ಚಾಗಿ ಬಳಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಂತ್ರಜ್ಞಾನಗಳನ್ನ. ಓಕೆ, ತಂತ್ರಜ್ಞಾನಗಳನ್ನ ಹೆಚ್ಚೆಚ್ಚಾಗಿ ಬಳಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದಕ್ಕೆ ತಂತ್ರಜ್ಞಾನಗಳನ್ನ ಬಳಸ್ತೀವಿ ಅಂತಂದ್ರೆ ಮೀನಿಂಗ್ ಏನು, ಯಂತ್ರಗಳನ್ನ ಹೆಚ್ಚಾಗಿ ಬಳಸ್ತೀವಿ ಅಂತ. ಅಗೇನ್ ಬರೀ ಯಂತ್ರಗಳಷ್ಟೇ ಅಲ್ಲ, ಇವನ್ ಗುಣಮಟ್ಟದ ಬೀಜಗಳಾಗಿರ್ಬೋದು ಅಥವಾ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಬಳಸೋದಕ್ಕೆ ಟ್ರೈ ಮಾಡ್ತಿದ್ವಿ ಅಂತ ಹೇಳ್ತೀವಿ. ಅದನ್ನ ಆತ್ಮ ಯೋಜನೆ ಅಂತ ಕರಿತೀವಿ, ಆತ್ಮ ಯೋಜನೆ. ಸೊ ನೆಕ್ಸ್ಟ್ ಯೋಜನೆ ಯಾವುದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕರಿತೀರ, RKVY. ಇದು ಕೂಡ ನಿಮ್ಗೆ ಏನ್ ಮಾಡುತ್ತೆ, ರೈತರ ಒಂದು ಆದಾಯವನ್ನ ಹೆಚ್ಚಳ ಮಾಡೋದಕ್ಕೆ, ಅದರಲ್ಲಿ ಕೂಡ ಪಾರಂಪರಿಕವಾದಂತ ರೀತಿಯಲ್ಲೇ ಸಾವಯವ ಅಥವಾ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ಈ ತರದನ್ನ. ಸೊ ಇದಲ್ಲದೆ ನೆಕ್ಸ್ಟ್ ಮತ್ತೆ ಯಾವ್ದು ನೋಡ್ತೀವಿ, ಬೆಳೆ ವಿಮಾ ಯೋಜನೆಗೆ ಸಂಬಂಧಪಟ್ಟಾಗಿ ನಾವೇನಾದ್ರು ನೋಡ್ತೀವಿ ಅಂತ ಕೇಳಿದಾಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರಿತೀವಿ. ಅದನ್ನೇ ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ, ಕರ್ನಾಟಕ ರೈತ ಸುರಕ್ಷಾ ಅನ್ನೋದನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ವಿ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದರ ಒಳಗಡೆ ಇತ್ತೀಚೆಗೆ ಒಂದು ಪರ್ಟಿಕ್ಯುಲರ್ ಆದಂತ ಟೆಕ್ನಾಲಜಿಯನ್ನ ಬಳಸ್ತೀವಿ ಅಂತ ಹೇಳಿದಾರೆ. ಇದೇನು, ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಬೇಸ್ಡ್ ಆನ್ ಟೆಕ್ನಾಲಜಿ, ಎಸ್ಟೆಕ್ ಅನ್ನುವಂತ ಹೆಸರನ್ನ ಹೇಳಿದ್ದಾರೆ. ಎಸ್ಟೆಕ್ ಅನ್ನುವಂತ ಹೆಸರನ್ನ ಹೇಳಿದ್ರೆ ಅಗೇನ್ ಎಕ್ಸಾಕ್ಟ್ ಆಗಿ ಇದು ಟೆಕ್ನಾಲಜಿ ಅಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತೀರಾ, ಈಲ್ಡ್ ಎಸ್ಟಿಮೇಷನ್ ಅನ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಆ ತರದನ್ನ ನೋಡ್ತೀವಿ. ನೆಕ್ಸ್ಟ್ ಸೊ ಮತ್ತೆ ಯಾವ್ದನ್ನ ನೋಡ್ಬೋದು ಅಂತ ಕೇಳಿದಾಗ ಕೃಷಿ ಭಾಗ್ಯ ಯೋಜನೆ ಅಂತ ಕರಿತೀರಾ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತೀವಿ, ಸೊ ಇಲ್ಲಿ ಕೃಷಿಯಿಂದ ಏನು ಕೃಷಿಯನ್ನ ಮಾಡ್ತಾ ಇದ್ರು ಅದನ್ನ ಸುಸ್ಥಿರ ಕೃಷಿಯನ್ನಾಗಿ ಮಾಡುವಂತ ಪ್ರಯತ್ನ, ರೈತರ ಆದಾಯವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ, ಅದನ್ನ ಮಾಡುವಂಥದ್ದು ನೋಡ್ತೀವಿ, ಕೃಷಿ ಭಾಗ್ಯ ಯೋಜನೆ ಅಂತ ಕರಿತೀವಿ. ಇನ್ನು ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ಇನಿಷಿಯೇಟಿವ್ಸ್ ಅನ್ನು ತಗೊಂಡಿದ್ದಾರೆ. ಅದರಲ್ಲಿ ಒಂದನ್ನ ಏನ್ ತಗೋತೀವಿ, ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣ. ಇದೇನು, ಸೊ ಇದು ಸರ್ಟಿಫಿಕೇಶನ್ ಅನ್ನ ಮಾಡುವಂತ ಪ್ರಯತ್ನ. ಸೊ ಯಾವುದು ಸಾವಯವ ಪ್ರಕ್ರಿಯೆಯಿಂದ ಬಂದಿರುವಂತ ಒಂದು ಪರ್ಟಿಕ್ಯುಲರ್ ಆದಂತ ಸಾವಯವ ಪ್ರಕ್ರಿಯೆಯಿಂದ ಬಂದಂತ ಒಂದು ಪ್ರಾಡಕ್ಟ್ ಅನ್ನೋದನ್ನ ನೀವು ಸರ್ಟಿಫಿಕೇಶನ್ ಮಾಡುವಂತ ಪ್ರಯತ್ನ, ಅದರ ಅಳವಡಿಕೆಯನ್ನ ಮಾಡೋದಾಗಿರ್ಬೋದು ಅಥವಾ ದೃಢೀಕರಣ ಮಾಡೋದಾಗಿರ್ಬೋದು. ಸೊ ಅಂದ್ರೆ ಸಾವಯವ ಕೃಷಿಯನ್ನ ಅಡಾಪ್ಟೇಷನ್ ಮಾಡ್ಕೊಳ್ಳೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಶನ್ ಮಾಡುವಂಥದ್ದು ಅಂತ ಆ ಥರದನ್ನ ನೋಡ್ತೀವಿ. ಇನ್ನು ರೈತ ಸಿರಿ ಯೋಜನೆ ಅಂತ ಕರಿತೀವಿ. ರೈತ ಸಿರಿ ಯೋಜನೆಯಲ್ಲಿ ಏನ್ ಮಾಡ್ತೀವಿ, ಸಿರಿಧಾನ್ಯಗಳನ್ನ ಬೆಳೆಯುವಂತ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಅವ್ರು ಏನಾದ್ರು ಸಿರಿಧಾನ್ಯಗಳನ್ನ ಬೆಳಿತಾರೆ ಅಂದ್ರೆ ಅದಕ್ಕೆ 10,000 ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಸಾವಯವ ಇಂಗಾಲ ಅಭಿಯಾನ ಅಂತ ಕರಿತೀವಿ. ಸಾವಯವ ಇಂಗಾಲ ಅಭಿಯಾನ ಅಂತಂದಾಗ ನೀವ್ ಏನ್ ಮಾಡ್ತೀರಾ, ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನ ಕಂಟ್ರೋಲ್ ಮಾಡೋದನ್ನು ಕೂಡ ನೋಡ್ತೀರಾ. ಅದರ ಜೊತೆಯಲ್ಲಿ ಬಹಳಷ್ಟು ನಾವು ಏನು ಹಸಿರೆಲೆ ಗೊಬ್ಬರಗಳನ್ನು ನೋಡ್ತೀವಿ, ಆ ತರದ ಕೆಲವೊಂದು ವೆರೈಟಿಯ ಸಸ್ಯಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನ ಮಾಡ್ತಾರೆ. ಇಲ್ಲಿ ಅದನ್ನ ಕೊಟ್ಟಿದ್ದಾರೆ ನೋಡಿ, ಹಸಿರೆಲೆ ಗೊಬ್ಬರ ಬೀಜಗಳಂತ ಸನ್ ಹೆಂಪ್ ಆಗಿರ್ಬೋದು, ಡಯಾಂಚ ಅಂತ ಕರೀತಾರೆ. 2 ವೆರೈಟಿಯನ್ನ ಹೇಳ್ತಾರೆ, ಸನ್ ಹೆಂಪ್ ಮತ್ತು ಡಯಾಂಚ. ಸೊ ಈ ತರದೆಲ್ಲ ಇದನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಕೃಷಿ ತಂತ್ರಜ್ಞಾನದಲ್ಲಿ ತರಬೇತಿಯನ್ನ ಕೂಡ ಕೊಡ್ಬೋದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ನಾವೇನ್ ಮಾಡ್ತೀವಿ, 6,000 ರೂಪಾಯಿಯನ್ನ ಪ್ರತಿ ವರ್ಷಕ್ಕೆ 3 ಕಂತುಗಳಲ್ಲಿ 2,000 ರೂಪಾಯಿನ 3 ಕಂತುಗಳಲ್ಲಿ ಕೊಡುವಂತದನ್ನು ಕೂಡ ನೋಡ್ತೀರಾ. ಇನ್ನು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಲ್ಲಿ ರೈತರ ಮಕ್ಕಳಿಗೆ ಕಲಿಯೋದಕ್ಕೆ ಅವರಿಗೆ ಶಿಷ್ಯ ವೇತನವನ್ನು ಕೂಡ ಅಥವಾ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾ ಇರೋದನ್ನು ನೋಡ್ತೀರಾ. ಸೊ ಇದಲ್ಲದೆ ಕೃಷಿ ನವೋದ್ಯಮ ಕಾರ್ಯಕ್ರಮಗಳನ್ನ ನೀವು ನೋಡೋದಕ್ಕೋದ್ರೆ ಕೃಷಿ ನವೋದ್ಯಮ ಕಾರ್ಯಕ್ರಮಗಳಲ್ಲಿ ಕೂಡ ನಾವೇನ್ ನೋಡ್ತೀವಿ, ಸೊ ಗ್ರಾಮೀಣ ಭಾಗದ ಯುವಕರಾಗಿರ್ಬೋದು ಅಥವಾ ನಗರ ಪ್ರದೇಶದ ಯುವಕರು ಕೂಡ ಆಗಿರ್ಬೋದು, ಅವರೇನಾದ್ರೂ ಗ್ರಾಮೀಣ ಭಾಗದಲ್ಲಿ ತಮ್ಮ ಸ್ಟಾರ್ಟ್ಅಪ್ ಗಳನ್ನ ರೆಡಿ ಮಾಡ್ತಾರೆ ಅಥವಾ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ಏನಾದ್ರೂ ಈ ತರ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಒಂದು ನವೋದ್ಯಮಗಳನ್ನ ತರ್ತಾರೆ ಅಂತಂದ್ರೆ
ಅದಕ್ಕೆ ಏನ್ ಮಾಡ್ತೀವಿ, ಒಂದಿಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದು ಕೃಷಿ ನವೋದ್ಯಮ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇನ್ನು ಕೃಷಿಗೆ ಯೋಗ್ಯವಾದಂತಹ ಬಂಜರು ಪ್ರದೇಶದ ಬಳಕೆಯನ್ನು ನೀವು ನೋಡೋದಾದ್ರೆ ಆಲ್ರೆಡಿ ನಾವು ನೋಡಿದ್ವಿ, 3 ಲಕ್ಷ ಹೆಕ್ಟೇರ್ನಷ್ಟು ವಿಸ್ತೀರ್ಣ ಕೃಷಿಗೆ ಯೋಗ್ಯವಾದಂತಹ ಬಂಜರು ಪ್ರದೇಶ ಇದೆ. ಅದನ್ನ ಹೇಗೆ ಸರಿಯಾಗಿ ಬಳಕೆ ಮಾಡೋದು ಅಂತಂದಾಗ ಇವ್ರು ಏನ್ ಮಾಡ್ತಾರೆ, ಅದನ್ನ ಮರು ಬಳಕೆ ಮಾಡ್ಕೊಳ್ಬೇಕು, ಅಥವಾ ಅದರಲ್ಲಿ ಏನ್ ಮಾಡ್ಬೋದು, ತೋಟಗಾರಿಕೆ ಅಥವಾ ಕೃಷಿ ಅರಣ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಸೊ ಅಗ್ರೋ ಫಾರೆಸ್ಟ್ರಿ ಅಥವಾ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತ ಸೊ ಈ ಬೆಳೆಗಳನ್ನ ಬೆಳೆಯಬಹುದು ಅಂತ. ಇನ್ನು ಕೆಲವೊಂದಿಷ್ಟು ಪ್ರದೇಶ ನೀರಾವರಿಗೆ ಒಳಗೊಳ್ಳಬೇಕಾಗಿರೋದನ್ನು ಕೂಡ ಹೇಳ್ತಾರೆ. ಸೊ ಇದರಲ್ಲಿ ನೀವೇನ್ ನೋಡ್ತೀರಾ, 50 ಲಕ್ಷ ಹೆಕ್ಟೇರ್ನಷ್ಟು ಅಂದ್ರೆ 111ರಲ್ಲಿ 50 ಲಕ್ಷ ಹೆಕ್ಟೇರ್ನಷ್ಟು ನೀರಾವರಿ ನಿವ್ವಳ ಪ್ರದೇಶ ಆಗಿದೆ. ಉಳಿದಂತದ್ದು ನೀರಾವರಿಯಿಂದ ಸೊ ಇಲ್ಲೇನಾದ್ರೂ ಉಳಿದಂತದ್ದು ಅಂದ್ರೆ 61 ಲಕ್ಷ ಹೆಕ್ಟೇರ್ ಪ್ರದೇಶ ಈಗ ಸದ್ಯದಲ್ಲಿ ನೀರಾವರಿ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿಯೂ ಕೂಡ ನಾವೇನಾದ್ರೂ ನೀರಾವರಿಯನ್ನ ಕೊಡೋದಕ್ಕಾದ್ರೆ ಅಲ್ಲಿ ಏನಾಗಬಹುದು, ಹೆಚ್ಚಿನ ಇಳುವರಿಯನ್ನ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇನ್ನು ಜಲಾನಯನ ಅಭಿವೃದ್ಧಿ ಇಲಾಖೆ ಕೂಡ ನಮ್ಗೆ ಏನ್ ಮಾಡುತ್ತೆ, ಈ ತರ ಬೇರೆ ಬೇರೆ ಇನಿಷಿಯೇಟಿವ್ಗಳ ಮೂಲಕ ಸೊ ನೀರಾವರಿ ಯೋಜನೆಗಳನ್ನ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತಿದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ಯಾವುದು, ಒಂದು ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ನಬಾರ್ಡ್ ನ RIDF ಫಂಡ್ ಇಂದ ಕೂಡ ಅವ್ರು ಯೂಸ್ ಮಾಡಬಹುದು. ನಬಾರ್ಡ್ ನ RIDF ಅಂದ್ರೆ ಏನು, RIDF ಅಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಕರಿತೀರ. ಸೊ ಇನ್ನು ವಿಶ್ವ ಬ್ಯಾಂಕ್ ನ ನೆರವಿನ ಅಡಿಯಲ್ಲಿ ರಿವಾರ್ಡ್ ಅನ್ನುವಂತ ಒಂದು ಯೋಜನೆ ಕೂಡ ಮಾಡಿದ್ವಿ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಅದಲ್ಲದೆ ಇವನ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೊ ಮತ್ತೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ, ಸೊ ಅಥವಾ ತಡೆ ಅಣೆಕಟ್ಟುಗಳ ನಿರ್ಮಾಣ, ಅಟಲ್ ಭೂಜಲ ಯೋಜನೆ, ಈ ತರದೆಲ್ಲ ಬೇರೆ ಬೇರೆ ಯೋಜನೆಗಳ ಮೂಲಕ ನಾವೇನ್ ಮಾಡ್ತೀವಿ, ಜಲಾನಯನ ಅಥವಾ ನೀರಾವರಿಯನ್ನ ಅಭಿವೃದ್ಧಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ, ನೀರಾವರಿಯನ್ನ ಅಭಿವೃದ್ಧಿ ಮಾಡುವಂತ. ಸೊ ಇನ್ನು ಮಳೆ ಆಧಾರಿತ ಪ್ರದೇಶದ ಅಭಿವೃದ್ಧಿಗೋಸ್ಕರ ನಾವೇನ್ ಮಾಡ್ತೀವಿ, RKVY ರಫ್ತಾರ್ ಅಂತೇಳಿ ಕರಿತೀವಿ. ಸೊ ಮಳೆ ಆಧಾರಿತ ಪ್ರದೇಶದ ಅಭಿವೃದ್ಧಿಗೋಸ್ಕರ RKVY ರಫ್ತಾರ್ ಅನ್ನುವಂತ ರೈನ್ ಫೆಡ್ ಏರಿಯಾ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀವಿ. ಸೊ ಆ ತರದ ಒಂದು ಯೋಜನೆಯನ್ನು ಕೂಡ ಮಾಡಿರೋದನ್ನ ನೋಡ್ತೀವಿ. ಇನ್ನು ವಿಶ್ವ ಬ್ಯಾಂಕ್ ನೆರವಿನಲ್ಲಿ ರಿವಾರ್ಡ್ ಅನ್ನುವಂತ ಯೋಜನೆಯನ್ನ ಮಾಡಿದ್ವಿ ಅಂತ ಹೇಳಿದ್ವಿ. ರಿವಾರ್ಡ್ ಅಂದ್ರೆ ಏನು, ರಿಜುವಿನೇಟಿಂಗ್ ವಾಟರ್ ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದು ನೀರಾವರಿಗೆ ಸಂಬಂಧಪಟ್ಟಂತ ಯಾವ್ಯಾವ ಒಂದು ಪರ್ಟಿಕ್ಯುಲರ್ ಆದಂತ ಏರಿಯಾಗಳಿದಾವೆ, ಆ ಜಲಾನಯನ ಸಂಪನ್ಮೂಲಗಳನ್ನ ಮರುಪೂರ್ಣ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ, ರಿಜುವಿನೇಷನ್. ಅದರ ಜೊತೆಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಇದರಲ್ಲಿ ರಾಜ್ಯದ ಪಾಲು ಎಷ್ಟಿರುತ್ತೆ ಈ ಅನುದಾನದಲ್ಲಿ, 30% ಇದ್ರೆ ವಿಶ್ವ ಬ್ಯಾಂಕ್ ಎಷ್ಟನ್ನ ಕೊಡುತ್ತೆ, 70% ಅಷ್ಟನ್ನ ರಿವಾರ್ಡ್ ಯೋಜನೆಗೆ ಕೊಡೋದನ್ನ ನೋಡ್ತೀರಾ. ಸೊ ಇದು ರಿವಾರ್ಡ್ ಯೋಜನೆ. ಇನ್ನು ಉಳಿದಾಗೆ ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ನಮ್ಗೆ ಏನ್ ಮಾಡುತ್ತೆ, ರೈತರಿಗೆ ಆದಾಯವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. FPO ಅಂತ ಕರಿತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಸೊ ಇದನ್ನ ಕೆಲವೊಂದು ಪರ್ಟಿಕ್ಯುಲರ್ ಆದಂತ ಕ್ವಶನ್ ಸೊ ಏನ್ ಮಾಡಿದ್ದಾರೆ ಅಂತಂದ್ರೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಇದರ ಫುಲ್ ಫಾರ್ಮ್ ಅನ್ನು ಕೂಡ ಕ್ವಶನ್ ಕೇಳಿದ್ರೆ ಬಹಳ ಸಿಂಪಲ್ ಆದಂತ ಕ್ವಶನ್. ಸೊ ಆದ್ರೆ ಗೊತ್ತಿರ್ಲಿ ಏನಿದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಮೀನಿಂಗ್ ಏನು, ಒಂದಿಷ್ಟು ಜನ ರೈತರು ಒಟ್ಟಾಗಿ ಸೇರ್ಕೊಂಡು ಅವ್ರದೇ ಆದಂತ ಒಂದು ಸಂಘಗಳನ್ನ ಮಾಡ್ಕೊತಿದ್ದಾರೆ, ಅದನ್ನ ನೀವೇನ್ ಕರಿತೀರಾ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಈಗ ಈ ರೈತರ ಸಂಘ ಏನ್ ಮಾಡ್ಬೋದು, ಇದು ಮಾರುಕಟ್ಟೆಯಲ್ಲಿ ತಮ್ಮ ಎಲ್ಲಾ ವಸ್ತುಗಳನ್ನ ಒಟ್ಟಿಗೆ ಮಾರಾಟ ಮಾಡ್ಬೋದು, ಅಥವಾ ಅಲ್ಲಿಂದ ಏನಾದ್ರು ಪರ್ಚೇಸ್ ಮಾಡ್ತೀವಿ, ರಾ ಮಟೀರಿಯಲ್ಸ್ ಅಂದ್ರೆ ಪರ್ಚೇಸ್ ಮಾಡ್ಬೋದು, ಈ ತರದೆಲ್ಲ ಮಾಡ್ಬೋದು. ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಬದಲಾಗಿ, ಒಬ್ಬ ಇಂಡಿವಿಜುವಲ್ ರೈತನ ಬದಲಾಗಿ ಈ ತರ ಒಂದು ಗುಂಪನ್ನ ಹೊಂದಿರೋದು ಯಾಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ, ಇವರಿಗೆ ಹೆಚ್ಚಿನ ಬಾರ್ಗೇನಿಂಗ್ ಪವರ್ ಅನ್ನ ಕೊಡುತ್ತೆ, ಚೌಕಾಸಿ ಮಾಡುವ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನ ಕೊಡೋದನ್ನ ನೋಡ್ತೀರಾ. ಸೊ ಇನ್ನು ಕೇಂದ್ರ ವಲಯ ಯೋಜನೆಯಲ್ಲಿ ಅರೌಂಡ್ 10,000 ರೈತ ಉತ್ಪಾದಕರ ಸಂಸ್ಥೆಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳ ಸ್ಥಾಪನೆ ಮತ್ತು ಪ್ರೋತ್ಸಾಹ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಈ ತರದೆಲ್ಲ ಯೋಜನೆಗಳನ್ನ ನೀವು ನೋಡ್ಬೋದು. ಸೊ ಇನ್ನು ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಾಬ್ಲಮ್ಗಳು ಇರೋದನ್ನು ಕೂಡ ನೋಡ್ತೀರಾ. ಅದನ್ನ ಆದಷ್ಟು ಕಡಿಮೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಸೊ ಒಂದು ರಾಷ್ಟ್ರೀಯ ಮಾರುಕಟ್ಟೆ ಸರ್ವಿಸಸ್ ಲಿಮಿಟೆಡ್ ಅಂತ ಕರಿತೀವಿ, REMS. ಸೊ ಇದು ನಾವು ಕರ್ನಾಟಕದಲ್ಲಿ ಬಳಸ್ತಾ ಇರುವಂತ ಒಂದು ಪರ್ಟಿಕ್ಯುಲರ್ ಆದಂತ ವೆಬ್ ಪ್ಲಾಟ್ಫಾರ್ಮ್. ಸೊ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ, ನ್ಯಾಮ್ ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡುತ್ತೆ. ನ್ಯಾಮ್ ಅಂದ್ರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಸೊ ಈ ತರದೊಂದು. ಇನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಇದೇನ್ ಮಾಡುತ್ತೆ, ರೈತರಿಗೆ ಒಂದಿಷ್ಟು ಮಿನಿಮಮ್ ಇಷ್ಟು ಕನಿಷ್ಠ ಬೆಲೆ ಅದನ್ನು ಕೊಡ್ಲೇಬೇಕು, ಮಿನಿಮಮ್ ಫ್ಲೋರ್ ಲೆವೆಲ್ ರೇಟ್ ಅಂತ ಕರಿತೀವಿ, ಅದು ಕನಿಷ್ಠ ಬೆಂಬಲ ಬೆಲೆ. ಇನ್ನು ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟಾಗಿ ನಿಮ್ಗೆ 2 ಸಂಸ್ಥೆಗಳ ಹೆಸರು ನೆನಪಿರಬೇಕು. ಒಂದು
ಸೊ ಸಿ ಎ ಸಿ ಪಿ ಅಂದ್ರೆ ಏನು? ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅಥವಾ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕರಿತೀವಿ. ಸೊ ಇದು ಏನ್ ಮಾಡುತ್ತೆ? MSP ಎಷ್ಟಿರ್ಬೇಕು ಅನ್ನೋದನ್ನ ರೆಕಮೆಂಡ್ ಮಾಡುತ್ತೆ. ಸಿ ಸಿ ಎ ಅಂದ್ರೇನು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದೇನ್ ಮಾಡುತ್ತೆ? ಇದನ್ನ ಲಾಸ್ಟ್ ಗೆ ಅಪ್ರೂವ್ ಮಾಡುತ್ತೆ. ಸೊ ಇದನ್ನ ಅಪ್ರೂವ್ ಮಾಡೋದು ಯಾರು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಓಕೆ. ಸೊ ಇದನ್ನ ಮೊದಲ ಬಾರಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿದವರು ಯಾರು? MS ಸ್ವಾಮಿನಾಥನ್ ಅವರ ಕಮಿಷನ್ ಬರುತ್ತೆ. ಸೊ ಅವರು ನಿಮ್ಗೆ ಈಗ ಸದ್ಯದಲ್ಲಿ ನಾವೇನ್ ಮಾಡ್ತಾ ಇದ್ವಿ? CACP ಅನ್ನ ಯೂಸ್ ಮಾಡ್ತಿದ್ದೆ. A2+FL ಮೆಥಡ್ ಅನ್ನ ಆಧಾರದ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡುತ್ತೆ. ಆದ್ರೆ ಸ್ವಾಮಿನಾಥನ್ ಅವರ ಪ್ರಕಾರ ಯಾವ ಮೆಥಡ್ ಅಲ್ಲಿ ಮಾಡೋದಕ್ಕೆ ಹೇಳಿದ್ರು ಅಂತ ಕೇಳಿದಾಗ C2 ಮೆಥಡ್ ಅಲ್ಲಿ ಮಾಡೋದಕ್ಕೆ ಹೇಳಿದ್ರು. ಅಟ್ಲೀಸ್ಟ್ ಆ ಮೆಥಡ್ ಗಳ ಹೆಸರು ಗೊತ್ತಿರ್ಲಿ, ಬಹಳ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ಅದನ್ನ. ಸೊ ಜಸ್ಟ್ ಮೆಥಡ್ ಗಳ ಹೆಸರು ಗೊತ್ತಿರ್ಲಿ. ಅಂದ್ರೆ ಸ್ವಾಮಿನಾಥನ್ ಅವರು ಏನ್ ರೆಕಮೆಂಡೇಶನ್ ಕೊಟ್ಟಿದ್ರು ಅದನ್ನ ಇನ್ನೂ ತನಕ ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಅರ್ಥ. A2+FL ಮೆಥಡ್ ಅನ್ನ ಈಗ ಸದ್ಯದಲ್ಲಿ ನಾವು ಬಳಸ್ತಾ ಇದೀವಿ ಅಂತ. ಸೊ ಇದು ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಹಾಗೆ, ಕನಿಷ್ಠ ಬೆಂಬಲ ಬೆಲೆಗೆ. ಓಕೆ. ಸೊ ನೆಕ್ಸ್ಟ್ ಗ್ರಾಮೀಣ ಮಾರುಕಟ್ಟೆಗಳ ಅಭಿವೃದ್ಧಿ. ನಬಾರ್ಡ್ ಕಾಮಗಾರಿಗಳನ್ನ ನೀವು ನೋಡಿದ್ರೆ ಅದರಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ? ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ RIDF ನಿಂದ ದುಡ್ಡನ್ನ ಯೂಸ್ ಮಾಡಬಹುದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇನ್ನು ಕಾಯಕ ನಿಧಿ ಅನ್ನುವಂತ ಒಂದು ಯೋಜನೆ ಇದೆ. ಈ ಕಾಯಕ ನಿಧಿ ಯೋಜನೆಯಲ್ಲಿ ಏನ್ ಮಾಡ್ತೀವಿ? ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿರುವಂತಹ ಹಮಾಲರಿದ್ರೆ ಅವರಿಗೆ ಶಸ್ತ್ರಚಿಕಿತ್ಸೆ ಏನಾದ್ರೂ ಆಗತ್ತೆ ಅಂದ್ರೆ ಗರಿಷ್ಠ 1 ಲಕ್ಷ ರೂಪಾಯಿಗೆ ವೈದ್ಯಕೀಯ ವೆಚ್ಚವನ್ನ ಭರಿಸೋದಕ್ಕಾಗಿರ್ಬೋದು, ಅಥವಾ ಅವರೇನಾದ್ರೂ ಮರಣ ಹೊಂದಿದಾಗ, ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಸಂದರ್ಭದಲ್ಲಿ ಮರಣ ಹೊಂದಿದ್ರೆ ಶವ ಸಂಸ್ಕಾರಕ್ಕಾಗಿ ಮೊದಲು 10,000 ಕೊಡ್ತಿದ್ರು. ಈಗ ಅದನ್ನ ಏನ್ ಮಾಡಿದ್ರೆ 25,000ಕ್ಕೆ ಹೆಚ್ಚಳ ಮಾಡಿರೋದನ್ನ ನೋಡ್ತೀರಾ. ಸೊ ಈ ತರದೆಲ್ಲವನ್ನು ನೋಡ್ತೀವಿ. ಇನ್ನೊಂದು ರೈತ ಸಂಜೀವಿನಿ ಯೋಜನೆ ಅಂತ ಕರಿತೀವಿ. ರೈತ ಸಂಜೀವಿನಿ ಯೋಜನೆ ಏನು? ರೈತರು ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾಗ ಅವ್ರಿಗೇನಾದ್ರೂ ಆಕಸ್ಮಿಕವಾಗಿ ಮರಣ ಅಥವಾ ಶಾಶ್ವತ ಅಂಗವಿಕಲತೆ ಆದ್ರೆ 10,000ದಿಂದ 1 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡುವಂತ ಪ್ರಯತ್ನ. ಅದು ರೈತ ಸಂಜೀವಿನಿ ಯೋಜನೆ, ಕಾಯಕ ನಿಧಿ ಯೋಜನೆ ಮತ್ತೆ ರೈತ ಸಂಜೀವಿನಿ ಯೋಜನೆ. ಇನ್ನು ನೆಕ್ಸ್ಟ್ ಬರೋಣ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ತೋಟಗಾರಿಕೆಗಳಲ್ಲಿ ಅತಿ ಹೆಚ್ಚಾಗಿ ನಾವು ಈಗ ಸದ್ಯದಲ್ಲಿ ಬೆಳೀತಾ ಇರೋದು ಏನು? ತೋಟದ ಬೆಳೆಗಳು ಅಂತ ಕರಿತಿದ್ರು. ಅದ ತೋಟದ ಬೆಳೆಗಳನ್ನ ಅತಿ ಹೆಚ್ಚಾಗಿ ಬೆಳಿತೀವಿ. 2ನೇ ಸ್ಥಾನದಲ್ಲಿ ಇರೋದು ಯಾವುದು? ತರಕಾರಿಗಳು. 3ನೇ ಸ್ಥಾನದಲ್ಲಿ ಸಾಂಬಾರು ಬೆಳೆಗಳು ಇರೋದನ್ನ ನೋಡ್ತೀವಿ. ಸೊ ಇದು ನಮ್ಗೆ ಇದರಲ್ಲಿ ನೋಡೋದು. ಈವನ್ GSDP ಒಳಗಡೆ ನೀವೇನಾದ್ರೂ ಹಾರ್ಟಿಕಲ್ಚರ್ ನ ಕಾಂಟ್ರಿಬ್ಯೂಷನ್ ನೋಡೋದಕ್ಕೆ ಹೋದ್ರೆ 4.88% ನಷ್ಟು ಕಾಂಟ್ರಿಬ್ಯೂಷನ್ ಇರೋದನ್ನ ನೋಡ್ತೀವಿ. ಸೊ ಅದ್ರ ಜೊತೆಯಲ್ಲಿ ಇಲ್ಲೇನಾದ್ರೂ ನೀವು ಇದನ್ನ ನೋಡೋದಕ್ಕೆ ಹೋದ್ರೆ ಇದು ಎಷ್ಟು ಏರಿಯಾದಲ್ಲಿ ಇದೆ ಅಂದ್ರೆ ಏರಿಯಾ ವೈಸ್ ಇದು ಬಹಳ ಚಿಕ್ಕದು. ಆದ್ರೆ ನಿಮ್ಗೇನಾಗುತ್ತೆ? ಇದು ಪೆರೇನಿಯಲ್ ಆಗಿರೋದ್ರಿಂದಾಗಿ, ಅಂದ್ರೆ ಪ್ರತಿ ವರ್ಷನೂ ಈ ತರ ನಿಮ್ಗೆ ಕೊಡ್ತಾ ಹೋಗೋದ್ರಿಂದಾಗಿ ಒಂದು ಸಲ ನೀವು ಬೆಳೆದ್ರೆ ಬಹಳ ಸಲ ನಿಮ್ಗೆ ಈ ತರ ಏನ್ ಮಾಡುತ್ತೆ? ಬೆಳೆಗಳನ್ನ ಕೊಡ್ತಾ ಇರುತ್ತೆ. ಆ ಕಾರಣಕ್ಕಾಗಿ ನಿಮ್ಗೆ ಏನಾಗುತ್ತೆ? ಇದರಿಂದ ಕಾಂಟ್ರಿಬ್ಯೂಷನ್ ಜಾಸ್ತಿ ಬರುತ್ತೆ. ಸೊ ಅದು ನೆನಪಿಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟ. ಇನ್ನು ತೋಟಗಾರಿಕೆಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದ್ವಿ? ಕೆಲವೊಂದು ಈ ತರದೆಲ್ಲ ಕೆಲಸಗಳನ್ನ ಮಾಡ್ತಿದ್ವಿ. ಒಂದು ರಾಷ್ಟ್ರೀಯ ಖಾದ್ಯ ತೈಲ ತಾಳೆ ಬೆಳೆ ಅಭಿಯಾನ ಅಂತ ಕರಿತೀವಿ. ಪಾಮ್ ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತೇವೆ. ಸೊ ಈಗ ಪಾಮ್ ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಪಾಮ್ ಆಯಿಲ್ ನಮ್ಗೆ ಎಡಿಬಲ್ ಆಯಿಲ್. ಹೌದಾ? ನಾರ್ಮಲ್ ಆಗಿ ಭಾರತ ಅತಿ ಹೆಚ್ಚಾಗಿ ಈ ಒಂದು ತಾಳೆ ಬೆಳೆಗೆ ಸಂಬಂಧಪಟ್ಟಂತ ಖಾದ್ಯ ತೈಲವನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಅದು ಕೂಡ ಎಲ್ಲಿಂದ ಅಂತ ಕೇಳಿದಾಗ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಜಾಸ್ತಿಯಾಗಿ ನಾವು ಆಮದು ಮಾಡ್ಕೋತೀವಿ. ಆದ್ರೆ COVID-19 ಟೈಮಲ್ಲಿ ಅಲ್ಲಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಅಲ್ಲೇ ನಮ್ಗೆ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದಾಗಿ ನಾವು ಆಮದು ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆ ಕಾರಣಕ್ಕಾಗಿ ಎಲ್ಲ ಈ ಎಡಿಬಲ್ ಆಯಿಲ್ ನ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಆಗೋದನ್ನ ನೋಡ್ತೀರ. ಅದಕ್ಕಾಗಿ ನಾವೇನ್ ಹೇಳ್ತೀವಿ? ನಮ್ಮಲ್ಲೇ ಈ ತರ ಏನಾದ್ರೂ ಬೆಳೆಯೋದಕ್ಕೆ ಆಗತ್ತಾ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ತರ ಚೆಕ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಕೇಳಿದಾಗ ಬಹಳಷ್ಟು ಪ್ರದೇಶಗಳಲ್ಲಿ ಈ ತರ ನಾವು ಬೆಳೆಯಬಹುದು ಅಂತ ಹೇಳ್ತೀವಿ. ಸೊ ಅರೌಂಡ್ ಎಷ್ಟು 8,485 ಹೆಕ್ಟೇರ್ ಪ್ರದೇಶದಲ್ಲಿ ಆಲ್ರೆಡಿ ನಾವು ಬೆಳೀತಾ ಇದೀವಿ. ಇನ್ನೂ ಕೂಡ ಜಾಸ್ತಿ ಪ್ರದೇಶದಲ್ಲಿ ಬೆಳೆಯಬಹುದು ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಜಾಸ್ತಿ ಪ್ರದೇಶದಲ್ಲಿ ಇದನ್ನ ಬೆಳೆಯಬಹುದು ಅಂತ ಹೇಳ್ತಾರೆ. ಸೊ ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀವಿ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಥವಾ ಸೂಕ್ಷ್ಮ ಹನಿ ನೀರಾವರಿಗೆ ಸಂಬಂಧಪಟ್ಟಾಗಿ ಇವನ್ ತೋಟಗಾರಿಕೆಯಲ್ಲಿ ಕೂಡ ಇದನ್ನ ಯೂಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇದು ಕೂಡ ಏನ್ ಮಾಡುತ್ತೆ? ತೋಟಗಾರಿಕೆಯ ಒಳಗಡೆ ಒಂದಿಷ್ಟು ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ ನೀವೇನ್ ಮಾಡ್ಬೋದು? ಒಂದು ಸಂರಕ್ಷಿತ ಬೇಸಾಯ ಪದ್ಧತಿಯ ಅಳವಡಿಕೆಯನ್ನ ಮಾಡ್ಬೋದು. ಅನುತ್ಪಾದಕ ತೋಟಗಳ ಪುನಶ್ಚೇತನ, ಮಳೆ ನೀರು ಕೊಯ್ಲು, ಸಾವಯವ ತೋಟಗಾರಿಕೆ, ಸಮಗ್ರ ಪೋಷಕಾಂಶ ಹಾಗೂ ಸಮಗ್ರ ಕೀಟಗಳ ನಿರ್ವಹಣೆ, ಕೊಯ್ಲೋತ್ತರ ನಿರ್ವಹಣೆ, ಮಾರುಕಟ್ಟೆ ನಿರ್ಮಾಣಕ್ಕೆ ಸಹಾಯ, ತರಬೇತಿ ಕಾರ್ಯಕ್ರಮಗಳು ಆಗಿರ್ಬೋದು. ಸೊ ಈ ತರದೆಲ್ಲವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅಂಗಾಂಶ ಕೃಷಿಗಳನ್ನ ಹೆಚ್ಚಾಗಿ ಬಳಸೋದನ್ನ ನೋಡ್ತೀವಿ. ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ.
ಸೊ ಆ ತರದಾಗಿರ್ಬೋದು. ಇವನ್ ಮಶ್ರೂಮ್ಗಳನ್ನ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಅಣಬೆ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಜೈವಿಕ ಗೊಬ್ಬರಗಳನ್ನ ಗೊಬ್ಬರಗಳು ಅಥವಾ ಬಯೋ ಗೊಬ್ಬರ ಅಂತ ಹೇಳಿಲ್ಲ, ಸೊ ಇದನ್ನ ಏನ್ ಕರಿತೀವಿ, ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಜೈವಿಕ ಗೊಬ್ಬರಗಳನ್ನ ಅಥವಾ ನಿಯಂತ್ರಕಗಳನ್ನ ಉತ್ಪಾದನೆ ಮಾಡೋದಾಗಿರ್ಬೋದು, ಈ ತರದೆಲ್ಲವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಇದು ಕೂಡ ನಿಮ್ಗೆ ಏನ್ ಹೇಳುತ್ತೆ, ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಹೆಚ್ಚಾಗಿ ಮಾಡುವಂತ ಪ್ರಯತ್ನದ ಬಗ್ಗೆ ಹೇಳುತ್ತೆ, ಸಾವಯವ ಕೃಷಿಯನ್ನ ಮಾಡುವಂತ. ಸೊ ಅದರ ಜೊತೆಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತ ಕೂಡ ಇದೆ. ಜೇನುಗಾರಿಕೆ ಅಭಿವೃದ್ಧಿ ಯೋಜನೆ ಆಪಿಕಲ್ಚರ್ ಅನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಆಪಿಕಲ್ಚರ್ ಅಂದ್ರೆ ಜೇನುಗಾರಿಕೆ, ಜೇನು ಸಾಕಾಣಿಕೆ ಅಂತ ಕರಿತೀವಿ. ಈಗ ತೋಟಗಾರಿಕೆ ಜೊತೆಯಲ್ಲಿ ನೀವೇನಾದ್ರೂ ಜೇನು ಕೂಡ ಸಾಕಣೆ ಮಾಡೋದಕ್ಕೆ ಹೋದ್ರೆ ಅವಾಗ ಏನಾಗ್ಬಿಡುತ್ತೆ, ತೋಟಗಾರಿಕೆಯಿಂದ ಒಂದಿಷ್ಟು ಆದಾಯ ಬರುತ್ತೆ, ಅದ್ರ ಜೊತೆಲಿ ಈಗ ಜೇನಿಂದ ಕೂಡ ಒಂದಿಷ್ಟು ಆದಾಯ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಿಮ್ಗೆ ಏನಾಗುತ್ತೆ, ಸೊ ಹೆಚ್ಚಾಗ್ತಾ ಹೋಗುತ್ತೆ, ಅಲ್ಲಿ ಆದಾಯ ಜಾಸ್ತಿ ಆಗುತ್ತೆ. ಇದ್ರ ಜೊತೆಲಿ ಜೇನು ಹುಳುಗಳು ಏನಿಲ್ಲ, ಇವು ಕೀಸ್ಟೋನ್ ಸ್ಪೀಸೀಸ್ ಕೂಡ ಅವು. ಕೀಸ್ಟೋನ್ ಸ್ಪೀಸೀಸ್ ಆಗಿರೋದ್ರಿಂದಾಗಿ ಅವು ಏನ್ ಮಾಡುತ್ತೆ, ಪರಾಗಸ್ಪರ್ಶಗಳಿಗೆ ಹೆಚ್ಚಾಗಿ ಸೊ ಒಳಿತನ್ನ ಮಾಡುತ್ತೆ. ಆ ಕಾರಣಕ್ಕೆ ಅದು ನಿಮ್ಗೆ ಒಳ್ಳೆಯ ಗುಣಮಟ್ಟದ ಇಳುವರಿ ಪಡೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಕೆಲವೊಂದು ಪ್ರದೇಶಗಳಲ್ಲಿ ಆನೆಗಳ ಹಾವಳಿ ಅಂತ ಜಾಗ ಇರೋದ್ರಲ್ಲಿ ನಿಮ್ಗೆ ಏನಾಗುತ್ತೆ, ಈ ತರ ಜೇನುಗಳನ್ನ ಸಾಕಾಣಿಕೆ ಮಾಡೋದು ಆನೆಗಳನ್ನ ಆ ಪ್ರದೇಶದಿಂದ ದೂರದಲ್ಲಿ ಇಡುತ್ತೆ. ಸೊ ಆ ಕಾರಣಕ್ಕಾಗಿ ಅಂತವು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ತೋಟಗಾರಿಕೆ ತರಬೇತಿ ಕಾರ್ಯಕ್ರಮ ಆಗಿರ್ಬೋದು, ಹಾರ್ಟಿ ಕ್ಲಿನಿಕ್ ಚಟುವಟಿಕೆಗಳಾಗಿರ್ಬೋದು, ಈ ತರದೆಲ್ಲ ಚಟುವಟಿಕೆಗಳ ಮೂಲಕ ಕೂಡ ನಾವೇನ್ ಮಾಡ್ತೀವಿ, ತೋಟಗಾರಿಕೆ ಉತ್ಪನ್ನಗಳನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಈ ತೋಟಗಳಿಗೆ ಏನಾದ್ರೂ ಬೇರೆ ಬೇರೆ ಕೀಟಗಳ ಅಥವಾ ರೋಗಗಳ ಹಾವಳಿ ಆಗತ್ತೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆ ಅಂತ ಕೂಡ ಒಂದು ಯೋಜನೆ ಅಂತ ತಂದಿದ್ದೀವಿ. ಇನ್ನು ತೋಟಗಾರಿಕೆಯಲ್ಲಿ ಕೊಯ್ಲೋತ್ತರ ನಿರ್ವಹಣಾ ಚಟುವಟಿಕೆಗಳಿಗೂ ಕೂಡ ಒಂದಿಷ್ಟು ಪ್ರೋತ್ಸಾಹವನ್ನ ಮಾಡ್ತಾ ಇದೀವಿ. ಅಂದ್ರೆ ಏನು, ಅದಕ್ಕೆ ಸ್ಟೋರೇಜ್ ಅನ್ನ ಪ್ರಾಪರ್ ಆಗಿ ಮಾಡೋದಕ್ಕಾಗಿರ್ಬೋದು, ಅವುಗಳಲ್ಲಿ ಏನು ಲಾಸಸ್ ಗಳಾಗತ್ತೆ ಕೊಯ್ಲೋತ್ತರ ಅಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್, ಸೊ ಅವುಗಳನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್. ಇನ್ನು ರೈತ ಉತ್ಪಾದಕರ ಸಂಸ್ಥೆಯನ್ನು ಕೂಡ ನೀವು ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು. ಇನ್ನು ನಮ್ಮಲ್ಲಿ ಏನಿದೆ, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಅಂತ ಕೂಡ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿಯಲ್ಲಿ ಇರೋದು ಇದು. ಓಕೆ, ಸೊ ಇನ್ನು ಮಾವು ಅಭಿವೃದ್ಧಿ ನಿಗಮ ಎಲ್ಲೆಲ್ಲಿದೆ ಅಂತ ಕೇಳಿದಾಗ ಎರಡು ಕಡೆ ಇದೆ. ಒಂದು ಎಲ್ಲಿದೆ, ಸೊ ಒಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕಾ ಕ್ಷೇತ್ರದಲ್ಲಿದೆ. ಇನ್ನೊಂದು ಎಲ್ಲಿದೆ ಅಂತ ಕೇಳಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ತೋಟಗಾರಿಕಾ ಕ್ಷೇತ್ರದಲ್ಲಿ ಇದೆ. ಸೊ ಅವೆರಡನ್ನು ಕೂಡ ನೋಡ್ಬೋದು. ಸಾಂಬಾರು ಅಭಿವೃದ್ಧಿ ಮಂಡಳಿ ಇರೋದು ಹುಬ್ಬಳ್ಳಿಯಲ್ಲಿ. ಇದೆಲ್ಲ ಸೊ ಇವೆಲ್ಲ ಬೇರೆ ಬೇರೆ ಇನಿಷಿಯೇಟಿವ್ಗಳ ಮೂಲಕ ನಾವೇನ್ ಮಾಡ್ತಿದೀವಿ, ನಾವು ತೋಟಗಾರಿಕೆ ಉತ್ಪನ್ನಗಳನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಅನ್ನುವಂತ ಯೋಜನೆಯನ್ನು ಕೂಡ ಮಾಡ್ತಾ ಇದೀವಿ. ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಂತ ಕೂಡ ಇದೆ. ಸಸ್ಯ ಸಿರಿ ಅನ್ನುವಂತ ಒಂದು ಈ ಪೋರ್ಟಲ್ ಅನ್ನ ಮಾಡ್ತಾ ಇದ್ವಿ. ಸಸ್ಯ ಸಿರಿ ಅನ್ನುವಂತ ಈ ಪೋರ್ಟಲ್ ಸೊ ಒಂದು ಪ್ರದೇಶದಲ್ಲಿ ಇರುವಂತ ಸೊ ಗವರ್ಮೆಂಟ್ ನ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ನರ್ಸರಿಗಳೇನಿರ್ತವ, ಆ ನರ್ಸರಿಗಳಲ್ಲಿ ಯಾವ ಯಾವ ರೀತಿಯ ಗಿಡಗಳು ಮಾರಾಟಕ್ಕೆ ಅವೈಲೇಬಲ್ ಇದೆ ಅನ್ನೋದನ್ನ ತಿಳಿಸುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಒಂದು ರೀತಿಯ ಈ ತರದ ಒಂದು ಸ್ಪೀಸೀಸ್ ಅಥವಾ ಪ್ರಭೇದದ ಗಿಡವನ್ನ ಬೆಳೆಸಬೇಕು ಅಂತೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದರ ಆಧಾರದ ಮೇಲೆ ನೀವೇನ್ ಮಾಡ್ಬೋದು, ಯಾವ್ದನ್ನ ಬೆಳಿಬೇಕು ಅನ್ನೋದನ್ನ ಎಲ್ಲಿ ಸಿಗತ್ತೆ ಅನ್ನೋದನ್ನು ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು, ಎಲೆಕ್ಟ್ರಾನಿಕಲಿ ಚೆಕ್ ಮಾಡ್ಬೋದು. ಈಗ ರಿಯಲ್ ಲೈಫ್ ಅಲ್ಲಿ ನಮ್ಗೆ ಏನಾಗುತ್ತೆ, ಈಗ ಎಲೆಕ್ಟ್ರಾನಿಕಲಿ ಇಲ್ಲ ಅಂತಂದ್ರೆ ಸೊ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡೋದಕ್ಕಾಗಲ್ಲ ಅಂತಂದ್ರೆ ಪ್ರತಿ ನರ್ಸರಿಗಳಿಗೂ ನೀವು ವಿಸಿಟ್ ಮಾಡಿ ಎಲ್ಲಿ ಸಿಗತ್ತೆ ಅಂತ ಕೇಳ್ತಾ ಹೋಗ್ಬೇಕು ಅದಲ್ವಾ. ಅದ್ರ ಬದಲಾಗಿ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅವುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ. ಅದು ಸಸ್ಯ ಸಿರಿ ಅನ್ನುವಂತ ಯೋಜನೆ. ಸೊ ಅಗೇನ್ ಇದೆಲ್ಲವನ್ನ ಮಾಡ್ತಾ ಇದ್ರು ಕೂಡ ನಮ್ಮಲ್ಲಿ ಏನಿದೆ, ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸವಾಲುಗಳಿರೋದನ್ನ ನೋಡ್ತೀರಾ. ಅದು ಏನು, ಫಾರ್ ಎಕ್ಸಾಂಪಲ್ ಉತ್ಪಾದನೆ ಜಾಸ್ತಿ ಇದೆ ನಿಜ, ಆದ್ರೆ ಅಲ್ಲಿ ಸಂಸ್ಕರಣೆ ಆಗ್ತಾ ಇರೋದು 2% ಕಡಿಮೆ ಆಗ್ತದೆ. ಸೊ ಒಂದು 100 ಟನ್ ಉತ್ಪಾದನೆ ಆದ್ರೆ ಸಂಸ್ಕರಣೆ ಆಗ್ತಿರೋದು ಬರೀ 2 ಟನ್ ಮಾತ್ರ. ಆ ತರದೆಲ್ಲ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಇದಲ್ಲದೆ ಅನಿರೀಕ್ಷಿತವಾದಂತಹ ಕೀಟ ಮತ್ತು ರೋಗಗಳ ಹಾವಳಿ ಕೂಡ ಇರೋದನ್ನ ನೋಡ್ತೀರಾ. ಮಾರುಕಟ್ಟೆ ಸರಪಳಿ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅಥವಾ ಕಳಪೆ ಮಟ್ಟದಲ್ಲಿ ಇರೋದನ್ನ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ರಾಜ್ಯದ ತೋಟಗಾರಿಕಾ ಬೆಳೆಗಳಿಗೆ ಭೌಗೋಳಿಕ ಮಾನ್ಯತೆಯುಳ್ಳ ಉತ್ಪನ್ನಗಳನ್ನಾಗಿ ಮಾರುಕಟ್ಟೆಯಲ್ಲಿ ಅದನ್ನ ಒದಗಿಸುವಂತ ಪ್ರಯತ್ನಗಳನ್ನು ಕೂಡ ಇತ್ತೀಚೆಗೆ ಮಾಡ್ತಾ ಇರೋದನ್ನ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ರೀಸೆಂಟ್ ಆಗಿ ನಮ್ಗೆ ಏನಾಗಿದೆ, ಕರಿ ಇಶಾಡು ಅನ್ನುವಂತ ಒಂದು ಮಾವಿನ ಪ್ರಭೇದಕ್ಕೆ ಉತ್ತರ ಕನ್ನಡದಲ್ಲಿ GI ಟ್ಯಾಗ್ ಅನ್ನು ನೀಡಿರೋದನ್ನ ನೋಡ್ತೀರಾ. ಈ ತರದೆಲ್ಲ ಅದಲ್ಲದೆ ತೋಟಗಾರಿಕಾ ರೈತರ ಭವಿಷ್ಯನ ಭದ್ರಪಡಿಸುವಂತ ಯಾಂತ್ರಿಕತೆಗೆ ಒಂದಿಷ್ಟು ಆದ್ಯತೆಯನ್ನು ನೀಡೋದಾಗಿರ್ಬೋದು, ಮಾರ್ಕೆಟಿಂಗ್ ಮತ್ತೆ ಫೋರ್ಕಾಸ್ಟಿಂಗ್ ಕೋಶವನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಸೊ ಈ ತರದೆಲ್ಲ ಇದನ್ನ ಮಾಡೋದ್ರ ಮೂಲಕ ಹಾರ್ಟಿಕಲ್ಚರ್ ನಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ.
ಇನ್ ನೆಕ್ಸ್ಟ್ ಬರ್ತೀವಿ ಜಾನುವಾರು ಮತ್ತು ಕುಕ್ಕುಟಗಳ ಉತ್ಪಾದನೆ ಅಂತ ಕರಿತಿದ್ವಿ, ಅಥವಾ ಇವನ್ ನಾವು ಇದನ್ನ ಏನ್ ಕರಿತೀವಿ ಆನಿಮಲ್ ರೇರಿಂಗ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಇನ್ನು ಹಾಲು, ಮಾಂಸ ಮತ್ತು ಉಣ್ಣೆ ಮತ್ತೆ ಮೊಟ್ಟೆ, ಇವ್ ನಾಲ್ಕನ್ನ ನೀವು ನೋಡ್ಬೋದು. ಇದರಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ 2021-22 ಕಂಪೇರ್ ಮಾಡಿದ್ರೆ 22-23 ನಿಮ್ಗೆ ಏನಾಗಿದೆ, ಎಲ್ಲ ಇನ್ಕ್ರೀಸ್ ಆಗಿದೆ. ಒಂದೇ ಒಂದು ಕಡಿಮೆ ಆಗಿರೋದು ಯಾವುದು, ಉಣ್ಣೆಯ ಉತ್ಪಾದನೆಯಲ್ಲಿ ಕಡಿಮೆ ಆಗಿರೋದನ್ನ ನೋಡ್ತೀವಿ. ಉಳಿದೆಲ್ಲ ಜಾಸ್ತಿ ಆಗಿರೋದು ನೋಡ್ತೀವಿ. ಉಣ್ಣೆಯ ಉತ್ಪಾದನೆ ಕಡಿಮೆ ಆಗಿರೋದನ್ನ ನೋಡ್ತೀವಿ. ಹಾಗಾದ್ರೆ ಈ ಅನಿಮಲ್ ರೇರಿಂಗ್ ಗೆ ಸಂಬಂಧಪಟ್ಟಾಗ ಏನ್ ಮಾಡಿದೀವಿ ಅಂತ ಕೇಳಿದಾಗ, ಒಂದು ಕೃತಕ ಗರ್ಭಧಾರಣೆ ಅಥವಾ ಇನ್ಸೆಮಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಧಾರವಾಡದಲ್ಲಿ ವೀರ್ಯ ಸಂಕಲನಾ ಕೇಂದ್ರವನ್ನ ಸ್ಥಾಪನೆ ಮಾಡಿದೀವಿ. ಅದಲ್ಲದೆ ಜಾನುವಾರುಗಳ ರೋಗಗಳನ್ನ ಕಂಟ್ರೋಲ್ಗೆ ತರೋದಕ್ಕೋಸ್ಕರ ರಾಜ್ಯಗಳಿಗೆ ಒಂದಿಷ್ಟು ನೆರವನ್ನ ಕೂಡ ಕೊಟ್ಟಿರೋದನ್ನ ನೋಡ್ತೇವೆ. ಅದರಲ್ಲಿ ಬೇರೆ ಬೇರೆ ಲಸಿಕೆಗಳನ್ನು ಕೂಡ ನೀವು ನೋಡ್ಬೋದು. ಗಳಲೆ ಬೇನೆ, ಕರುಳು ಬೇನೆ, ನೆರಡಿ ರೋಗ, ಹುಚ್ಚು ಹಸು ರೋಗ, ಕೋಳಿ ಶೀತ ಜ್ವರ. ಈ ತರದೆಲ್ಲ ಬೇರೆ ಬೇರೆ ರೋಗಗಳನ್ನ, ಜಾನುವಾರುಗಳಿಗೆ ಸಂಬಂಧಪಟ್ಟಂತ ರೋಗಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ ನೆಕ್ಸ್ಟ್ ರಾಷ್ಟ್ರೀಯ ಪ್ರಾಣಿ ಜಾಡ್ಯ ನಿರೂಪಣಾ ಪದ್ಧತಿ ಅಂತ ಕೂಡ ಮಾಡ್ತಾ ಇದೀವಿ. ಇದರ ಮೂಲಕ ಏನ್ ಮಾಡ್ತೀವಿ, ಕಾಲ ಕಾಲಕ್ಕೆ ಯಾವ ರೀತಿಯ ರೋಗಗಳು ಬರಬಹುದು ಅವುಗಳ ಬಗ್ಗೆ ಮಾಹಿತಿಯನ್ನ ಒದಗಿಸೋದು, ಅದಕ್ಕೆ ಸಂಬಂಧಪಟ್ಟಾಗಿ ಏನನ್ನ ಮಾಡ್ಬೋದು, ಇವೆಲ್ಲವುಗಳನ್ನ ಪಶು ವೈದ್ಯರಿಂದ ಸಂಗ್ರಹಣೆ ಮಾಡಿ ಅದನ್ನ ಜನರಿಗೆ ನೀಡುವಂತ ಒಂದು ಪ್ರಯತ್ನ. ಇನ್ನು ಸಂಚಾರಿ ಪಶು ಚಿಕಿತ್ಸಾ ಘಟಕಗಳು ಕೂಡ ಇದೆ. ಒಂದ್ ರೀತಿಯಲ್ಲಿ ನಿಮ್ಗೆ ಏನಾಗುತ್ತೆ, ಈಗ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಈಗ ಆಂಬುಲೆನ್ಸ್ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ತರದ ಸಂಚಾರಿ ಪಶು ಚಿಕಿತ್ಸಾ ಘಟಕಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ಮೇವು ಮತ್ತು ಪಶು ಆಹಾರ ಅಭಿವೃದ್ಧಿ ಅಂತ ಕರಿತೀವಿ. ಮೇವು ಮತ್ತು ಪಶು ಆಹಾರ ಅಭಿವೃದ್ಧಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ರೀಸೆಂಟ್ ಆಗಿ ಅಂದ್ರೆ ಒಂದು 5-6 ತಿಂಗಳುಗಳ ಹಿಂದೆ ನಮ್ಗೇನಾಯ್ತು, ಹಾಲಿನ ರೇಟು ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಈಗ ಹಾಲಿನ ರೇಟ್ ಜಾಸ್ತಿ ಆಗೋದಕ್ಕೆ ರೀಸನ್ ಏನು, ಹಾಲು ಮೊಟ್ಟೆಯ ರೇಟ್ ಜಾಸ್ತಿ ಆಗೋದಕ್ಕೆ ರೀಸನ್ ಏನಂದ್ರೆ, ನಾರ್ಮಲ್ ಆಗಿ ಅದಕ್ಕೆ ಯಾವ ಒಂದು ಫಾಡರ್ ಅಥವಾ ಫೀಡ್ ಅನ್ನ ಬಳಸ್ತೀವಿ, ಆಹಾರವನ್ನ ಬಳಸ್ತೀವಿ, ಆ ಆಹಾರದ ರೇಟ್ ಜಾಸ್ತಿ ಆಗಿರೋದು ನೋಡ್ತೀವಿ. ಆ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡ್ತೀವಿ, ಆಹಾರವನ್ನು ಕೂಡ ಅಭಿವೃದ್ಧಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ. ಮೇವು ಮತ್ತು ಪಶು ಆಹಾರ ಅಭಿವೃದ್ಧಿಯನ್ನು ಮಾಡುವಂತ ಪ್ರಯತ್ನ. ಇನ್ನು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ. ಇದು ಕೂಡ ಏನ್ ಮಾಡುತ್ತೆ, ಕುರಿ ಅಥವಾ ಮೇಕೆಗೆ ಸಂಬಂಧಪಟ್ಟ ಹಾಗೆ ಅವುಗಳ ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡುತ್ತೆ. ಇನ್ನು ಕುರಿಗಾರರ ಸುರಕ್ಷಾ ಯೋಜನೆ ಅಂತ ಹೇಳ್ಕೊಂಡು ಅನುಗ್ರಹ ಕೊಡುಗೆ ಯೋಜನೆ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಪ್ರಕೃತಿ ವಿಕೋಪ ಪರಿಹಾರದ ವ್ಯಾಪ್ತಿಯಲ್ಲಿ ಬರುವ ಅಥವಾ ವಿಮೆ ಮಾಡಿಸಿದ ಪ್ರಕರಣಗಳನ್ನ ಬಿಟ್ಟು ಇನ್ನಿತರ ಸಂದರ್ಭಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಅಂತ ಕುರಿಗಳಿಗೆ ಅವುಗಳೇನಾದ್ರೂ ಆಕಸ್ಮಿಕವಾಗಿ ಮರಣವನ್ನ ಹೊಂದುತ್ತೆ ಅಂತಂದ್ರೆ ಅವುಗಳಿಗೆ ಏನ್ ಮಾಡ್ತೀವಿ, ಒಂದಿಷ್ಟು ಪರಿಹಾರವನ್ನ ನೀಡುವಂತ ಪ್ರಯತ್ನ. ಅದಲ್ಲದೆ ಚರ್ಮ ಸಂಸ್ಕರಣಾ ಘಟಕಗಳನ್ನು ಕೂಡ ಸ್ಥಾಪನೆ ಮಾಡ್ತಿದ್ವಿ. ಇದನ್ನ ಎಲ್ಲಿ ಮಾಡಿದ್ವಿ, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚೀಲನಹಳ್ಳಿ ಅನ್ನುವಂತ ಗ್ರಾಮದಲ್ಲಿ ಏನ್ ಮಾಡ್ತೀವಿ, ಚರ್ಮ ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡ್ತೀವಿ. ಇನ್ನು ಮೇಕೆ ಹಾಲು ಸಂಸ್ಕರಣಾ ಘಟಕವನ್ನ ಕೊಡಗು ಜಿಲ್ಲೆಯ ಮಾದಲಾಪುರದಲ್ಲಿ ಸ್ಥಾಪನೆ ಮಾಡಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ವರಾಹ ಅಭಿವೃದ್ಧಿ. ವರಾಹ ಅಂತಂದಾಗ ಏನು, ವರಾಹ ಅಂತಂದಾಗ ಹಂದಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ಹೆಚ್ಚಾಗಿ ನಾವು ಈ ತರ ಸಂವರ್ಧನೆ ಮಾಡಬೇಕು ಅಥವಾ ಹಂದಿಗಳನ್ನ ಹೆಚ್ಚಾಗಿ ಬೆಳೆಸಬೇಕು ಅಥವಾ ಉತ್ಪಾದನೆ ಮಾಡಬೇಕು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ 10 ಹಂದಿ ಸಂವರ್ಧನಾ ಕ್ಷೇತ್ರಗಳನ್ನ ಮಾಡಿರೋದನ್ನ ನೋಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮತ್ತು ಬೀರೂರು ಆಗಿರ್ಬೋದು, ಬೆಂಗಳೂರು ಜಿಲ್ಲೆಯ ಹೆಸರುಘಟ್ಟ, ಕೊಡಗು, ಕೂಡಿಗೆಯಲ್ಲಿ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಯ್ಲಾ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಚಾಮರಾಜನಗರ ಜಿಲ್ಲೆಯ ಬರ್ಗಿ, ಧಾರವಾಡ ಜಿಲ್ಲೆಯ ತೇಗೂರು, ಹಾಸನ ಜಿಲ್ಲೆಯ ಬಿದರೆ ಮತ್ತು ಬಳ್ಳಾರಿ ಜಿಲ್ಲೆಯ ಕುರಿಕುಪ್ಪೆಗಳಲ್ಲಿ ಈ ತರ ಹಂದಿ ಸಂವರ್ಧನಾ ಕ್ಷೇತ್ರಗಳನ್ನ ಮಾಡಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ಕುಕ್ಕುಟ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕುಕ್ಕುಟ ಅಂದ್ರೆ ಏನು, ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ರೆ, ಕೋಳಿ ಸಾಕಾಣಿಕೆಯನ್ನು ಕೂಡ ನಾವೇನ್ ಮಾಡ್ತೀವಿ, ಇಂಪ್ರೂವ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಯಲ್ಲಿ ಗಿರಿರಾಜ ಕೋಳಿ ಮರಿಗಳನ್ನ ಹೆಚ್ಚಾಗಿ ಜನರಿಗೆ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಗಿರಿರಾಜ ಕೋಳಿಗಳು ಯಾಕೆ ಬಹಳ ಇಂಪಾರ್ಟೆಂಟ್ ಅಂದಾಗ, ಅದೇನಾಗುತ್ತೆ, ಈಗ ನಮ್ದು ಹೇಗೆ ನಾಟಿ ಕೋಳಿಗಳಿದೆಯಲ್ಲ ಊರಿನ ಅಥವಾ ನಮ್ಗೆ ನಾರ್ಮಲ್ ಆಗಿ ಕಾಣುವಂತ ತಳಿಗಳು, ಅವುಗಳು ತಮ್ಮ ಆಹಾರವನ್ನ ತಾವೇ ಏನ್ ಮಾಡೋದಕ್ಕೆ ಹುಡುಕಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತದ. ಈಗ ಅದೇ ನೀವೇನಾದ್ರೂ ಪೌಲ್ಟ್ರಿ ಕೋಳಿಗಳನ್ನಾದ್ರೆ ಅವುಗಳಿಗೆ ಆಹಾರವನ್ನ ಹುಡುಕಿಕೊಳ್ಳುವಂತ ಯಾವುದೇ ರೀತಿಯಾದಂತ ಒಂದು ನ್ಯಾಚುರಲ್ ಆದಂತ ಇಂಟೆಲಿಜೆನ್ಸ್ ಬಂದಿಲ್ಲ. ಅವುಗಳಿಗೆ ನೀವು ಆಹಾರ ಕೊಡ್ಬೇಕು. ಆದ್ರೆ ಗಿರಿರಾಜ ಕೋಳಿಗಳು ಏನಾಗುತ್ತೆ, ಇವು ಅಧಿಕ ಇಳುವರಿಯನ್ನ ನೀಡೋದ್ರ ಜೊತೆಗೆ ತಮ್ಮ ಆಹಾರವನ್ನ ತಾವೇ ಹುಡುಕಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಏನು ನಾಟಿ ಕೋಳಿಗಳಿದೆಯಲ್ಲ ಅವುಗಳ ರೀತಿಯಲ್ಲಿ ಇವುಗಳು ಕೂಡ ಬದುಕತ್ತೆ. ಆ ಕಾರಣಕ್ಕಾಗಿ ಇದು ಸ್ವಲ್ಪ ಈಸಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನ ಹೆಚ್ಚಾಗಿ ಉತ್ಪಾದನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಿರಿರಾಜ. ಅದು ಯಾವ ಒಂದು ಪರ್ಟಿಕ್ಯುಲರ್ ತಳಿ ಅನ್ನೋದಾದ್ರೆ ನೆನಪಿರಿ. ಓಕೆ, ಅದು ಕೋಳಿಯ ತಳಿ ಅನ್ನೋ ನೆನಪು.
ನೆಕ್ಸ್ಟ್ ಹಾಲು ಉತ್ಪಾದಕರಿಗೆ ಕೂಡ ಉತ್ತೇಜನವನ್ನು ನೀಡುವಂತ ಪ್ರಯತ್ನ ಮಾಡಿದ್ವಿ. ಅದಲ್ಲದೆ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಸೊ ಇಲ್ಲಿಯ ತನಕ ನಾವೇನ್ ಮಾಡ್ತೀವಿ, ಕರ್ನಾಟಕದ ದೇಶಿ ತಳಿಗಳನ್ನ ನಾವು ಹೆಚ್ಚಾಗಿ ಸೊ ಅವುಗಳಿಗೆ ಪ್ರೋತ್ಸಾಹವನ್ನ ಮಾಡ್ತಿದ್ವಿ. ಈಗ ಏನ್ ಮಾಡ್ತಿದ್ವಿ, ಇವನ್ ಹೊರ ರಾಜ್ಯದ ದೇಶಿ ತಳಿಗಳನ್ನು ಕೂಡ ಪ್ರೋತ್ಸಾಹ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಗಿರ್ ಆಗಿರ್ಬೋದು, ಸಾಹಿವಾಲ್, ಒಂಗೋಲ್, ತಾರ್ ಪಾರ್ಕರ್, ದೇವಣಿ, ಸೊ ಈ ತರದೆಲ್ಲ ತಳಿಗಳನ್ನ ಹೇಳ್ತೀವಿ. ಗಿರ್ ಅಂತಂದಾಗ ಗುಜರಾತ್, ಸಾಹಿವಾಲ್ ಮತ್ತೆ ತಾರ್ ಪಾರ್ಕರ್ ಇವೆರಡು ನಮ್ಗೆ ಏನ್ ಕಾಣುತ್ತೆ, ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯದಲ್ಲಿ ಕಾಣುತ್ತೆ. ಒಂಗೋಲ ಅಂತಂದಾಗ ಒಂಗೋಲ್ ಇದು ನಮ್ಗೆ ಆಂಧ್ರ ಪ್ರದೇಶದ ಭಾಗದಲ್ಲಿ ಕಾಣೋದು. ದೇವಣಿ ಅಂತಂದಾಗ ಮಹಾರಾಷ್ಟ್ರ ಮತ್ತು ಬೀದರ್, ಕರ್ನಾಟಕದಲ್ಲಿ ಬೀದರ್ನ ಭಾಗದಲ್ಲಿ ಕಾಣೋದನ್ನು ನೋಡ್ತೇವೆ. ಸೊ ಆ ತರದೆಲ್ಲ ನೋಡ್ತೀವಿ. ಸಾಹಿವಾಲ್ಗೆ ಸಂಬಂಧಪಟ್ಟಾಗ ಏನ್ ಮಾಡಿದೀವಿ, ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಜರ್ಸಿ ತಳಿ ಸಂವರ್ಧನಾ ಕ್ಷೇತ್ರವನ್ನ ಮಾಡಿದೀವಿ. ಗಿರ್ಗೆ ಸಂಬಂಧಪಟ್ಟಾಗ ಏನ್ ಮಾಡಿದೀವಿ, ಬರ್ಗಿ, ಚಾಮರಾಜನಗರ ಜಿಲ್ಲೆಯ ಬರ್ಗಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡಿದೀವಿ. ಒಂಗೋಲ್ ಮತ್ತು ದೇವಣಿಗೆ ಸಂಬಂಧಪಟ್ಟಾಗೆ ಕುರಿಕುಪ್ಪೆ, ಬಳ್ಳಾರಿ, ಇಲ್ಲಿ ಮಾಡುವಂತ ಒಂದು ಸಂವರ್ಧನಾ ಕ್ಷೇತ್ರಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೊ ಇದಲ್ಲದೆ ನೆಕ್ಸ್ಟ್ ನಾವೇನ್ ನೋಡ್ತೀವಿ, ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ, ಇದು ಕೂಡ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಒಂದ್ಸಲ ಓದ್ಲೇಬೇಕು. ಸೊ ಏನೇನು ಇದು ಅಂತ. ಮೊದಲನೇದಾಗಿ KMF ಸ್ಟಾರ್ಟ್ ಆಗಿರೋದು ಏನು, ವಿಶ್ವ ಬ್ಯಾಂಕ್ ಯೋಜನೆಯ ಮೂಲಕ 1974ರಲ್ಲಿ ಸ್ಟಾರ್ಟ್ ಆಗುತ್ತೆ. ನಂತರದಲ್ಲಿ ಏನ್ ಮಾಡುತ್ತೆ, ಕರ್ನಾಟಕದ ಹಾಲು ಉತ್ಪಾದಕರಿಗೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ಅವ್ರನ್ನ ಒಂದು ರೀತಿಯಲ್ಲಿ ಸಹಕಾರಿ ಒಕ್ಕೂಟದ ರೀತಿಯಲ್ಲಿ ಮಾಡ್ಕೊಂಡು ಅದರ ಮೂಲಕ ಒಂದ್ ಕಡೆ ನಿಮ್ಗೆ ಏನಾಗುತ್ತೆ, ಹಾಲು ಉತ್ಪಾದಕರು ಯಾರಿದ್ರೆ ಅವ್ರಿಗೆ ಒಂದಿಷ್ಟು ಆದಾಯವನ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಲಿ ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡಿ ಗ್ರಾಹಕರಿಗೆ ಕೂಡ ತಲುಪಿಸುವಂತ ಪ್ರಯತ್ನದಲ್ಲಿ ಸೊ ಬಹಳ ಯಶಸ್ಸನ್ನ ಕಂಡಂತ ಒಂದು ಪರ್ಟಿಕ್ಯುಲರ್ ಅಂತ ಸಂಸ್ಥೆ. ಸೊ ಅದರ ಜೊತೆಯಲ್ಲಿ ನೀವೇನ್ ನೋಡ್ತೀರಾ, ಇತ್ತೀಚಿನ ಬಹಳಷ್ಟು ಯೋಜನೆಗಳು ಕೂಡ ನಿಮ್ಗೆ ಏನಾಗುತ್ತೆ ಇದರ ಅಡಿಯಲ್ಲಿ ಬಂದಿರೋದನ್ನ ನೋಡ್ತೀರಾ. ಆಂಧ್ರ ಪ್ರದೇಶದಲ್ಲಿ YSR ಸಂಪೂರ್ಣ ಯೋಜನಾ ಅಂತ ಹೇಳ್ಕೊಂಡು ಅದರಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಯಲ್ಲಿ ಹಾಲನ್ನು ನೀಡೋದನ್ನ ಹೇಳ್ತಿದ್ರು. ತೆಲಂಗಾಣ ರಾಜ್ಯದಲ್ಲಿ ಅದನ್ನ ಆರೋಗ್ಯ ಲಕ್ಷ್ಮಿ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅದನ್ನ ಕ್ಷೀರ ಭಾಗ್ಯ ಅನ್ನುವಂತ ಹೆಸರಿನಿಂದ ಕರಿತೀವಿ. ಸೊ ಇದಲ್ಲದೆ ಇವನ್ ನಂದಿನಿ ಅಥವಾ KMF ಇದೆಯಂಗಿಲ್ಲ, ಇದು ಕೇರಳ ಮತ್ತು ದುಬೈ ದೇಶದಲ್ಲಿ ಕೆಫೆ ಮೂ ಅನ್ನುವಂತ ಹೆಸರಿನಿಂದ ಕೂಡ ಸೊ ಇದ್ ಮಾಡುತ್ತೆ ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿರೋದು ನೋಡ್ತೇವೆ. ಸೊ ಇದು ನಂದಿನಿ ಅಥವಾ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿಗೆ ಸಂಬಂಧಪಟ್ಟ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿನೇ ಸೊ ಇಲ್ಲೆಲ್ಲವನ್ನ ಮೆನ್ಷನ್ ಮಾಡಿದೀವಿ. ಯಾಕೆ ಮೆನ್ಷನ್ ಮಾಡಿದೀನಿ ಅಂತಂದಾಗ ಸೊ ಈ ತರ ನಿಮ್ಗೊಂದು ಕ್ವಶನ್ ಕೇಳಿದಾರೆ. ಸೊ ಹಳೆ ಕ್ವಶನ್ ಪೇಪರ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಒಂದು ಕ್ವಶನ್ ಬಂದೆ, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದಿ ರೋಲ್ ಆಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇನ್ ಸ್ಟ್ರೆಂಥನಿಂಗ್ ದಿ ರೂರಲ್ ಎಕಾನಮಿ ಇನ್ ಕರ್ನಾಟಕ ಅಂತ ಹೇಳಿದೆ. ಗ್ರಾಮೀಣ ಕರ್ನಾಟಕದಲ್ಲಿ ಆರ್ಥಿಕ ಸಬಲೀಕರಣಕ್ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನ ಪಾತ್ರವನ್ನ ಕುರಿತು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಹೇಳ್ಕೊಂಡು 250 ಪದಗಳಿಗೆ ಸಂಬಂಧಪಟ್ಟ ಹಾಗೆ ಸೊ 250 ಪದಗಳಿಗೆ ಮೀರದಂತೆ ಲಿಮಿಟೇಷನ್ ಒಳಗಡೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ತರ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಗೆ ಎಲ್ಲಿ ಕಾನ್ಸೆಪ್ಟ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಫ್ಯಾಕ್ಟ್ ಸಿಗುತ್ತೆ ಅಂತ ಕೇಳಿದಾಗ ನಮ್ಗೆ ಎಕನಾಮಿಕ್ ಸರ್ವೆಯಿಂದ ಸಿಗುತ್ತೆ. ಸೊ ನೀವು ಮಾಡ್ಬೋದು. ಸೊ ಇದು ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಟಾಪಿಕ್ ನ ಮೇಲೆ. ಓಕೆ, ಸೊ ಇದು ಯಾವುದು KMF ಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಸೊ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಕ್ಕೋದ್ರೆ ಮೀನುಗಾರಿಕೆಯಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಬಹಳಷ್ಟು ಈ ತರ ಮೀನುಗಾರಿಕೆಯನ್ನ ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಕರ್ನಾಟಕದಲ್ಲಿ ಇವನ್ ನಮ್ಗೆ ಕರಾವಳಿ ಮೀನು ಉತ್ಪಾದನೆ ಕೂಡ ಆಗುತ್ತೆ, ಅದೇ ರೀತಿಯಲ್ಲಿ ಒಳನಾಡು ಮೀನು ಉತ್ಪಾದನೆ ಕೂಡ ಆಗುತ್ತೆ. ಕರಾವಳಿ ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, 5ನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತೀರಾ. ಒಳನಾಡು ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, 7ನೇ ಸ್ಥಾನದಲ್ಲಿರೋದನ್ನ ನೋಡ್ತೀವಿ, 7ನೇ ಸ್ಥಾನದಲ್ಲಿ. ಇನ್ನು ಕರ್ನಾಟಕದ ಒಟ್ಟು ಕರಾವಳಿ ತೀರ ಎಷ್ಟು ಅಂತ ಕೇಳಿದಾಗ 320 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಇರೋದನ್ನ ನೋಡ್ತೀರಾ. ಸೊ ಅದಲ್ಲದೆ ಇದನ್ನ 22-23ರಲ್ಲಿ ಕರ್ನಾಟಕ ರಾಜ್ಯವನ್ನ ಅತ್ಯುತ್ತಮ ಕರಾವಳಿ ರಾಜ್ಯ ಅಂತ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅಂತ ಹೇಳಿ. ಸೊ ಇದೆಲ್ಲವನ್ನ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕರಿತೀವಿ. ಅಂದ್ರೆ ಮೀನುಗಾರಿಕೆಯನ್ನ ಅಭಿವೃದ್ಧಿ ಮಾಡೋದ್ರ ಜೊತೆಲಿ ಮೀನುಗಾರರ ಜೀವನವನ್ನ ಅಥವಾ ಮೀನುಗಾರರ ಆದಾಯವನ್ನು ಕೂಡ ಹೆಚ್ಚಳ ಮಾಡುವಂತ ಒಂದು ಪ್ರಯತ್ನ ಅಂತ ಹೇಳ್ತೀವಿ, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಸೊ ಅಂದ್ರೆ ಇಲ್ಲಿ ನೋಡ್ತೀರಿ 5 ವರ್ಷಗಳ ಅವಧಿಯನ್ನು ಹೇಳಿದ್ರೆ ನೋಡಿ, 5 ವರ್ಷಗಳು ಅಂದ್ರೆ ಇನ್ನು 2021ರಿಂದ 24-25ರ ಒಳಗಡೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಮೀನುಗಾರಿಕೆ ವಲಯದಲ್ಲಿ ಒಂದಿಷ್ಟು ಬಹಳಷ್ಟು ಬದಲಾವಣೆಗಳನ್ನ ಅಗೇನ್ ಅಭಿವೃದ್ಧಿಯನ್ನ ಮಾಡುವಂತ ಪ್ರಯತ್ನವಾಗಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ. ಸೊ ಅದನ್ನ ನಾವು ನೋಡೋಣ. ಸೊ ಇದರ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶೇಕಡ 60ರಷ್ಟು ಘಟಕದ ವೆಚ್ಚವನ್ನ ಸೊ ಆರ್ಥಿಕ ಸಹಾಯವನ್ನ ನೀಡೋದನ್ನ ನೋಡ್ತೀರಾ. ಸಾಮಾನ್ಯ ವರ್ಗಗಳಿಗಾದ್ರೆ 40% ನಷ್ಟು ಆರ್ಥಿಕ ಸಹಾಯವನ್ನ ನೀಡೋದನ್ನ ನೋಡ್ತೀರಾ. ಅದನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, 60-40ರ ಅನುಪಾತದಲ್ಲಿ ಭರಿಸುತ್ತೆ. ಕೇಂದ್ರ ಸರ್ಕಾರ 60% ಅನ್ನ, ರಾಜ್ಯ ಸರ್ಕಾರ 40% ಅನ್ನ ಕೊಡುತ್ತೆ.
ಇನ್ನು ಮೀನುಗಾರಿಕೆ ಬಂದರುಗಳನ್ನು ಕೂಡ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಅಳ್ವೆಕೊಡಿ ತೆಂಗನಗುಂಡಿ ಬಂದರು ಆಗಿರ್ಬೋದು, ಹೆಜಮಾಡಿ ಕೋಡಿ ಬಂದರು ಆಗಿರ್ಬೋದು, ಮಂಗಳೂರು ಬಂದರು ಆಗಿರ್ಬೋದು, ಈ ತರದೆಲ್ಲ ಸೊ ಬಂದರುಗಳನ್ನ ನಿರ್ಮಾಣ ಅಲ್ಲ, ಅದಕ್ಕಿಂತ ನಾವೇನ್ ನೋಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಸೊ ಅವುಗಳನ್ನ ಅಪ್ಗ್ರೇಡ್ ಮಾಡುವಂತ ಪ್ರಯತ್ನ, ಆಧುನೀಕರಣ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸೊ ಇನ್ನು ಕರಾವಳಿ ಮೀನುಗಾರರಿಗೆ ಕೇಂದ್ರ ಪುರಸ್ಕೃತ ಉಳಿತಾಯ ಮತ್ತು ಪರಿಹಾರ ಯೋಜನೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಮೀನಿಂಗ್ ಏನು, ಸೊ ಈಗ ನಾರ್ಮಲ್ ಆಗಿ ಮಾನ್ಸೂನ್ ಸ್ಟಾರ್ಟ್ ಆಗತ್ತಂದ್ರೆ, ಮಾನ್ಸೂನ್ ಸ್ಟಾರ್ಟ್ ಆದಾಗ ಈ ಕರಾವಳಿಯಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಂತ ಮೀನುಗಾರನು ಅವ್ರು ಏನ್ ಮಾಡೋದಕ್ಕಾಗಲ್ಲ, ಕರಾವಳಿಗೆ ಅಥವಾ ಈ ತರ ನಿಮ್ಗೆ ಇದಕ್ಕೆ ಮೀನುಗಾರಿಕೆಗೆ ಹೋಗೋದಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಅದಕ್ಕೆ 3-4 ತಿಂಗಳು ಏನು ರಜೆ ಇದ್ದಾಗತ್ತೆ. ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ, ಆ 3 ತಿಂಗಳು ಏನು ರಜೆ ಇದೆಯೋ ಆ ಸಂದರ್ಭದಲ್ಲಿ ಒಂದಿಷ್ಟು ಆದಾಯವನ್ನ ಅವರಿಗೆ ಕ್ರಿಯೇಟ್ ಮಾಡ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವೇನ್ ನೋಡ್ತೀರಾ, ಮೀನುಗಾರಿಕೆ ಅವಧಿಯಲ್ಲಿ ಅವರು ಮೀನುಗಾರರು 1,500 ರೂಪಾಯಿನ ಒಂದ್ಸಲ ಪಾವತಿ ಮಾಡ್ಬೇಕು. ಆ 1,500 ರೂಪಾಯಿಗೆ ಕೇಂದ್ರ ಸರ್ಕಾರ 1,500 ರೂಪಾಯಿನ ಹಾಕತ್ತೆ, ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ 1,500 ರೂಪಾಯಿನ ಹಾಕತ್ತೆ. ಅಂದ್ರೆ ಮೀನಿಂಗ್ ಏನಾಯ್ತು, 4,500 ರೂಪಾಯಿ. ಇದನ್ನ ಈ 3 ತಿಂಗಳು ಏನು ಕೆಲಸ ಇರಲ್ಲ ಆ ಟೈಮಲ್ಲಿ ಏನ್ ಮಾಡ್ತಾರೆ, 1,500 ಪ್ರತಿ ತಿಂಗಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಅದನ್ನ 1,500 ಮಾಸಿಕದಂತೆ 3 ತಿಂಗಳು ನೀಡೋದಂತ ನೋಡ್ತಾರೆ. ಅದು ಯಾವ್ಯಾವಾಗ, ಜುಲೈ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ಗೆ. ಸೊ ಅದನ್ನ ನೋಡ್ತೀವಿ. ಇನ್ನು ಸಾಮೂಹಿಕ ಅಪಘಾತ ವಿಮಾ ಯೋಜನೆ ಅಂತ ಕೂಡ ಇದೆ ಮೀನುಗಾರರಿಗೆ ಸಂಬಂಧಪಟ್ಟ ಹಾಗೆ. ಸೊ ಅವರೇನಾದ್ರೂ ಈ ತರ ಮೀನುಗಾರರು ಅಥವಾ ಮೀನು ಕೃಷಿಕರು ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಚಟುವಟಿಕೆಯನ್ನ ಸೊ ಮಾಡ್ತಾ ಇರ್ಬೇಕಾದ್ರೆ ಈ ತರ ಏನಾದ್ರು ಸಾಮೂಹಿಕ ಅಪಘಾತಗಳಾಗತ್ತೆ ಅಂದ್ರೆ ಅದಕ್ಕೆ ಸಾಮೂಹಿಕ ಅಪಘಾತ ವಿಮೆ ಅಂತ ಕೂಡ ನೋಡ್ತೀವಿ. ಸೊ ಈ ರೀತಿ ವಿಮೆಯನ್ನ ಸರಿದೂಗಿಸುವುದಕ್ಕೆ ಯಾರಿಗೆ ಈ ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದಾಗ NFDB ಅಂತ ಕರಿತೀವಿ. ಓಕೆ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಇದು ಕೆಲಸವನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಕರಾವಳಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಏನ್ ಮಾಡಿದ್ವಿ ನೋಡಿ, ಮಂಜುಗಡ್ಡೆ ಘಟಕಗಳು ಅಥವಾ ಐಸ್ಗೆ ಸಂಬಂಧಪಟ್ಟ ಹಾಗೆ ಐಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತ ಯೂನಿಟ್ಗಳಿಗೆ ಹೆಚ್ಚಿನ ವಿದ್ಯುತ್ ಶಕ್ತಿಯ ಸಹಾಯಧನವನ್ನು ಕೊಡುವಂತ ಪ್ರಯತ್ನ ಮಾಡಿದ್ವಿ. ಮೀನುಗಾರಿಕೆ ದೋಣಿಗಳಿಗೆ ಏನು ಡೀಸೆಲ್ ಏನು ಮಾರಾಟ ಮಾಡ್ತಿದ್ವಿ ಅದರ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ರಾಜ್ಯದ ಪಾಲ ಏನ್ಗಿಲ್ಲ ಅದನ್ನ ಬಿಡುವಂತ ಪ್ರಯತ್ನ ಅಥವಾ ಮರುಪಾವತಿ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸಾಂಪ್ರದಾಯಿಕ ದೋಣಿಗಳಿಗೆ ಸೀಮೆ ಎಣ್ಣೆಯನ್ನ ಸರಬರಾಜು ಮಾಡೋದಾಗಿರ್ಬೋದು, ಈ ತರದೆಲ್ಲ ಕೆಲಸ ಮಾಡ್ತಿದ್ವಿ. ಇನ್ನು ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗೇನು ಮೀನು ಸಲಕರಣೆಗಳ ಕಿಟ್ ಅನ್ನ ನೀಡೋದಾಗಿರ್ಬೋದು, ಜಲಾಶಯಗಳಲ್ಲಿ ಮೀನು ಮರಿ ಬಿತ್ತನೆ ಮಾಡೋದಾಗಿರ್ಬೋದು, ಮೀನು ಮರಿ ಖರೀದಿಗೆ ಸಹಾಯಧನ ಒದಗಿಸುವುದಾಗಿರ್ಬೋದು, ಸಿಗಡಿ ಮತ್ತು ಹಿನ್ನೀರಿನ ಮೀನು ಕೃಷಿಗೆ ಪ್ರೋತ್ಸಾಹ ಮಾಡೋದಾಗಿರ್ಬೋದು, ಗ್ರಾಮ ಪಂಚಾಯತ್ ಕೆರೆಗಳಲ್ಲಿ ಮೀನು ಮರಿಗಳ ದಾಸ್ತಾನು ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಬೋದು, ಈ ತರದೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇದು ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟ. ಸೊ ಇದಲ್ಲದೆ ವಾಣಿಜ್ಯ ಬ್ಯಾಂಕ್ಗಳು ಏನು ಸಾಲವನ್ನ ಮೀನುಗಾರರಿಗೆ ಕೊಟ್ಟಿದೆ ಅದರ ಮೇಲೆ ಏನು ಬಡ್ಡಿ ವ್ಯತ್ಯಾಸ ಇದೆಯಲ್ಲ ಅದನ್ನ ತುಂಬಿಕೊಡುವಂತ ಪ್ರಯತ್ನ ಆಗಿರ್ಬೋದು, ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯನ್ನ ಸ್ಥಾಪನೆ ಮಾಡಿರೋದಾಗಿರ್ಬೋದು, ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಸಹಾಯ ಮಾಡಿರೋದಾಗಿರ್ಬೋದು, ಅಥವಾ ಮೀನು ಮಾರುಕಟ್ಟೆಗಳ ನಿರ್ಮಾಣ ಮತ್ತು ಮೀನು ಮಾರಾಟಕ್ಕೆ ಸಹಾಯವನ್ನ ಮಾಡಿರೋದಾಗಿರ್ಬೋದು. ಸೊ ಇವೆಲ್ಲ ಕೆಲಸಗಳನ್ನ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅಗೇನ್ ನೆನಪಿರ್ಲಿ, ಇವೆಲ್ಲ ಪಾಯಿಂಟ್ಸ್ ಗಳನ್ನ ನಾನಿಲ್ಲಿ ಜಸ್ಟ್ ಹೇಳ್ತಾ ಇದ್ದೇನೆ. ಆದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ, ಇದಕ್ಕೆ ಮೇನ್ಸ್ಗೆ ಸಂಬಂಧಪಟ್ಟಾಗಿ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಸೊ ಏನೇನನ್ನ ನೀವು ಮಾಡ್ಕೋಬಹುದು ಅಂತ ಕೇಳಿದಾಗ, ಒಂದು ಸಮಸ್ಯೆಗಳನ್ನ ಹೇಳ್ಬೋದು, ಸಮಸ್ಯೆಗಳು ಏನೇನಿದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಕೋಟ್ ಮಾಡ್ಬೋದು. ಇನ್ನು ಪರಿಹಾರಕ್ಕೆ ಯಾವ ರೀತಿಯ ಯೋಜನೆಗಳನ್ನ ತಂದಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿಂದ ನೆನ್ಪಿಟ್ಕೋಬಹುದು. ಇವೆಲ್ಲ ಫ್ಯಾಕ್ಟ್ಸ್ ಗಳನ್ನ ನೀವು ಇಲ್ಲಿಂದ ತಗೋಬೇಕಾಗುತ್ತೆ. ಸೊ ಮೇನ್ಸ್ ಅಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ರೇರಿಂಗ್ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಮೇನ್ಸ್ ಅಲ್ಲಿ ನಿಮಗೆ ಡಿಟೇಲ್ ಆಗಿ ಕ್ವಶನ್ಸ್ ಗಳು ಬರುತ್ತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ನಿಮಗೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಕೂಡ ಇದೆ. ಸೊ ಅದಕ್ಕೆ ನೀವು ಇಲ್ಲಿಂದ ಎಲ್ಲಾ ರೀತಿಯಾದಂತ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಸೊ ಇದು ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ. ಸೊ ಇನ್ನು ಲಾಸ್ಟ್ ಅಲ್ಲಿ ಬರೋಣ ಆಹಾರ ಭದ್ರತೆಗೆ ಸಂಬಂಧಪಟ್ಟಾಗೆ. ಆಹಾರ ಭದ್ರತೆಗೆ ಸಂಬಂಧಪಟ್ಟಾಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಆಕ್ಟ್ ಯಾವುದು, NFSA ಅಂತ ಕರಿತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರಿತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಸೊ ಇದರ ಅಡಿಯಲ್ಲಿ ನಮ್ಗೆ ಏನಾಗುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿ ಬರುತ್ತೆ. ಸೊ ಅಲ್ಲಿ ಏನ್ ಮಾಡ್ತೀವಿ, ಈ ಒಂದು ಆಹಾರವನ್ನ ಜನರಿಗೆ ಸ್ವಲ್ಪ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅಥವಾ ಫ್ರೀ ಆಗಿ ಅದನ್ನ ಹಂಚಿಕೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಕರ್ನಾಟಕದಲ್ಲಿ ನಮ್ಗೆ ಏನು ಬೇರೆ ಬೇರೆ ಈ ಒಂದು ರೇಷನ್ ಕಾರ್ಡ್ಗಳು, ಪಡಿತರ ಚೀಟಿಗಳು ಅಂತ ಹೇಳಿದೆ, ಅದನ್ನ ನಾವೇನ್ ಮಾಡ್ತೀವಿ, 2 ಬೇರೆ ಬೇರೆ ಇದ್ರಲ್ಲಿ ನೋಡ್ತೀವಿ. ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳಿ ನೋಡ್ಬೋದು, ಆದ್ಯತಾ ಕುಟುಂಬ ಮತ್ತೆ ಆದ್ಯತೇತರ ಕುಟುಂಬ ಅಂತ ಕೂಡ ಇದೆ. ಓಕೆ, ಪ್ರಿಯಾರಿಟಿ ಹೌಸ್ ಹೋಲ್ಡ್ ಮತ್ತೆ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಕೂಡ ಇದೆ. ಇಲ್ಲಿ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಏನ್ ಬರುತ್ತೆ, ಇದು BPL ಕಾರ್ಡ್ ಅಂತ ನೀವು ಕರಿತೀರ, BPL ಕಾರ್ಡ್. ಇದ್ರಲ್ಲಿ ಏನ್ ಮಾಡ್ತೀರಾ, ಪ್ರತಿ ಪಡಿತರ ಚೀಟಿಗೆ ಮ್ಯಾಕ್ಸಿಮಮ್ 35 kg ಅಥವಾ ಫಲಾನುಭವಿಗೆ ಪ್ರತಿ 5 kg ನೀಡುವಂತ ಪ್ರಯತ್ನ. ಓಕೆ, ಅಂತ್ಯೋದಯ ಅನ್ನ ಯೋಜನೆಗೆ ಸಂಬಂಧಪಟ್ಟ ಹಾಗೆ 35 kg ಪ್ರತಿ ಪಡಿತರ ಚೀಟಿಗೆ.
ಇನ್ನು ನಮಗೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ಗೆ ಸಂಬಂಧಪಟ್ಟ ಹಾಗೆ ಆದ್ಯತಾ ಕುಟುಂಬ ಆದ್ರೆ ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿ ವ್ಯಕ್ತಿಗೆ 5 ಕೆಜಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇನ್ನು ಇದರ ಒಳಗಡೆ ನೀವೇನ್ ನೋಡ್ಬೋದು, ಅಂತ್ಯೋದಯ ಅನ್ನ ಯೋಜನೆಯನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಆದ್ಯತಾ ಮತ್ತು ಆದ್ಯತೆಯಿತರ ಪಡಿತರ ಚೀಟಿಗೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು. ಅದರ ಜೊತೆಲಿ ಕಳೆದ 5 ವರ್ಷಗಳಲ್ಲಿ ಕೂಡ ನಾವು ಈ ತರ ಬಹಳಷ್ಟು ಬೇರೆ ಬೇರೆ ಪಡಿತರ ಚೀಟಿಗಳನ್ನು ನೀಡಿರುವಂತಹ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಲಿ ಇಲ್ಲಿ ನಮಗೆ ಹೈಲೈಟ್ ಆಗಿ ನೋಡೋದು ಏನು, ಅನ್ನಭಾಗ್ಯ ಯೋಜನೆ, ಗ್ಯಾರಂಟಿ ಯೋಜನೆಯ ಒಂದು ಭಾಗ. ಅನ್ನಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತೀವಿ, ಮೊದಲು 5 ಕೆಜಿ ಏನು ಕೇಂದ್ರ ಸರ್ಕಾರದಿಂದ ಸಬ್ಸಿಡೈಸ್ ರೇಟ್ ಅಲ್ಲಿ ಬರ್ತಾ ಇತ್ತು ಅದನ್ನ ಕೊಡ್ತಾ ಇದೀವಿ. ಈಗ ಅದನ್ನ ಮತ್ತು 5 ಕೆಜಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀವಿ, ಪ್ರತಿ ವ್ಯಕ್ತಿಗೆ 10 ಕೆಜಿ ಕೊಡೋಣ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಮ್ಗೇನಾಗಿಲ್ಲ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಷ್ಟೊಂದು ಬಫರ್ ಸ್ಟಾಕ್ ಇರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಯಾವುದೇ ಫುಡ್ ಐಟಮ್ಸ್ಗಳು ಅಥವಾ ಈ ಒಂದು ಫುಡ್ ಗ್ರೇನ್ಸ್ಗಳು ರಾಜ್ಯ ಸರ್ಕಾರಕ್ಕೆ ಖರೀದಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅದನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡಿದ್ರೆ, ಎಕ್ಸ್ಟ್ರಾ 5 ಕೆಜಿ ಏನಿಲ್ಲ ಅದಕ್ಕೆ ಪ್ರತಿ ಕೆಜಿಗೆ 34 ರೂಪಾಯಿನಂತೆ. ಸೊ ಒಬ್ಬ ವ್ಯಕ್ತಿಗೆ ಅಂದ್ರೆ 5 ಕೆಜಿಯ ಬದಲಾಗಿ 170 ರೂಪಾಯಿಯನ್ನ ಪ್ರತಿ ತಿಂಗಳು ಏನ್ ಮಾಡ್ತಿದ್ದಾರೆ, ಅದನ್ನ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡ್ತಿದ್ದಾರೆ. ಹಾಗೇನು ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರತಿ ವ್ಯಕ್ತಿಗೆ ಮಾಡಲ್ಲ, ಅದರ ಬದಲಾಗೇನು ಆ ಕುಟುಂಬದ ಯಜಮಾನರ ಅಕೌಂಟಿಗೆ ಮಾಡ್ತಾರೆ. ಸೊ ಕುಟುಂಬದ ಯಜಮಾನರ ಅಕೌಂಟಿಗೆ ಮಾಡ್ತಾರೆ, ಅದನ್ನ ನೀವು ನೋಡ್ಬೋದು. ಸೊ ಆಲ್ರೆಡಿ ಹೇಳಿದೆ, NFSI ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೂಡ ನೆನಪಿದೆ. ಸೊ ಅದು 2013ರಲ್ಲಿ ಬಂದಿರುವಂತದ್ದು. ಇನ್ನು ನಾವೇನ್ ಮಾಡಿದೀವಿ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಹೇಳ್ಕೊಂಡು COVID-19 ಟೈಮ್ ಅಲ್ಲಿ ತಂದಿದ್ವಿ, ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ಮತ್ತೆ ಏನಾಗುತ್ತೆ, ಇದು 2028 ಅಂದ್ರೆ ನೆಕ್ಸ್ಟ್ 5 ವರ್ಷದ ತನಕ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀವಿ. 2028 ಡಿಸೆಂಬರ್ 31 ತನಕ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ರು. ಅದನ್ನ ನೋಡ್ಬೋದು. ಇನ್ನು ದಾಸೋಹ ಅನ್ನುವಂತ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಈ ತರದ ಬೇರೆ ಬೇರೆ ಕಲ್ಯಾಣ ಸಂಸ್ಥೆಗಳು ಮತ್ತು ಹಾಸ್ಟೆಲ್ಗಳಿದೆಯೋ ಅದಕ್ಕೆಲ್ಲ ಏನ್ ಮಾಡ್ತಾರೆ, ಪ್ರತಿ ನಿವಾಸಿಗೆ 10 ಕೆಜಿ ಅಕ್ಕಿಯನ್ನ, 5 ಕೆಜಿ ಗೋಧಿಯನ್ನ, ಒಟ್ಟು 15 ಕೆಜಿ ಆಹಾರ ಧಾನ್ಯವನ್ನ ಪ್ರತಿ ತಿಂಗಳಿಗೆ ವಿತರಣೆ ಮಾಡೋದನ್ನ ನೋಡ್ತೇವೆ. ಸೊ ನೆಕ್ಸ್ಟ್, ಸಾರ್ವಜನಿಕ ವಿತರಣಾ ಪದ್ಧತಿಯಲ್ಲಿ ಇವತ್ತು ಸೀಮೆ ಎಣ್ಣೆಯನ್ನು ಕೂಡ ನಾವು ಹಂಚಿಕೆ ಮಾಡ್ತಾ ಇರೋದನ್ನ ನೋಡ್ತೀರಾ. ಕೆಲವೊಂದು ಪ್ರದೇಶದಲ್ಲಿ ನಿಮ್ಗೆ ಏನಾಗ್ತಿದೆ, ಅಲ್ಲಿ ಗ್ಯಾಸ್ ಕ್ಲೀನ್ ಬರ್ನಿಂಗ್ ಕುಕಿಂಗ್ ಫ್ಯೂಯಲ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಂತ ಜಾಗದಲ್ಲಿ ನೀವೇನ್ ನೋಡ್ತೀರಾ, ಸೀಮೆ ಎಣ್ಣೆಗಳನ್ನ ಕೊಡ್ತಾ ಇರೋದನ್ನ ನೋಡ್ತೀರಾ. ಅದರಲ್ಲಿ ಕೆಲವೊಂದು ಪ್ರದೇಶಗಳು ಯಾವುದು, ಒಂದು ಉತ್ತರ ಕನ್ನಡ ಆಗಿರ್ಬೋದು, ಚಾಮರಾಜನಗರ, ಇವೆಲ್ಲಗಳನ್ನು ನೋಡ್ತೀರಾ. ಇವನ್ ಇತ್ತೀಚೆಗೆ ಹಾಸನ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದು ತಾಲೂಕುಗಳಲ್ಲಿ, ಆಯ್ದಂತ ತಾಲೂಕುಗಳಲ್ಲಿ ನೀಡ್ತೀವಿ ಅಂತ ಹೇಳಿದ್ರು. ಇವನ್ ಮೀನುಗಾರರಿಗೆ ಕೂಡ ಸೀಮೆ ಎಣ್ಣೆಯನ್ನ ವಿತರಣೆ ಮಾಡ್ತಾ ಇರೋದನ್ನ ನೋಡ್ತೀರಾ. ಸೊ ಇದು ಸೀಮೆ ಎಣ್ಣೆಯ ಹಂಚಿಕೆಗೆ ಸಂಬಂಧಪಟ್ಟಾಗೆ, ಆಹಾರದ ಭದ್ರತೆಗೆ ಸಂಬಂಧಪಟ್ಟಾಗೆ. ಸೊ ಇಲ್ಲಿ ತನಕ ಏನೇನ ಮಾಡಿದೀವಿ ಅನ್ನೋದಕ್ಕೆ ಸಾಧನೆಗಳನ್ನ ಇಲ್ಲಿ ಮೆನ್ಷನ್ ಮಾಡಿದರೆ, ಅಗೇನ್ ಎಲ್ಲಾ ಪಾಯಿಂಟ್ ಅನ್ನ ನೀವು ಯೂಸ್ ಮಾಡೋದಕ್ಕಾಗಲ್ಲ, ಅದ್ರ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪಡಿತರ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿರುವಂತಹ ಪ್ರಾಬ್ಲಮ್ಗಳನ್ನ ನೀವು ಹೇಳಿದಾಗ ಈ ತರ ಏನಾದ್ರು ಹೇಳ್ಬೋದು ನೋಡಿ. ಈಗ ಏನ್ ಮಾಡಿದ್ರೆ, ಅನರ್ಹ ಪಡಿತರ ಚೀಟಿದಾರರು ಒಂದು ಅವರು ಅಬೌವ್ ಪೋವರ್ಟಿ ಲೈನ್ ಅಲ್ಲಿ ಇದ್ರು ಕೂಡ BPL ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ, ಅಂತವ್ರಿಗೆ ಸಂಬಂಧಪಟ್ಟಾಗಿ ದಂಡಗಳನ್ನ ವಸೂಲಿ ಮಾಡ್ತಾ ಇರೋದು, ಈ ತರದೆಲ್ಲ ನೀವು ಕೆಲವೊಂದನ್ನ ಹೇಳ್ಬೋದು. ಇವನ್ ಮತ್ತೊಂದೇನು, ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಕರಪ್ಷನ್ ಆಗುವಂತ ಸಾಧ್ಯತೆಗಳು ಇರ್ತಿತ್ತು. ಈಗ ಏನಾಗುತ್ತೆ, ನೀವೇನಾದ್ರೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ರೇಷನ್ ಕಾರ್ಡ್ ನ ಮೂಲಕ ಒಂದಿಷ್ಟು ರೇಷನ್ ಅನ್ನ ಪಡಿತೀರಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಅಕ್ಕಿಯನ್ನ, ಗೋಧಿಯನ್ನ ಅಥವಾ ಬೇಳೆ ಕಾಳುಗಳನ್ನ, ಎಣ್ಣೆಯನ್ನ ನೀಡಲಾಗಿದೆ ಅನ್ನೋದನ್ನು ಮೆಸೇಜ್ ಬರುತ್ತೆ. ಅದ್ರ ಜೊತೆಲಿ ನೀವು ಅಲ್ಲಿ ಹೋದಾಗ ಏನಾಗುತ್ತೆ, ಸೊ ಅಲ್ಲಿ ನೀವೇನಾದ್ರೂ ತಗೋಬೇಕು ಅಂದ್ರೆ ಒಂದು ನಿಮ್ಮ ಮೊಬೈಲ್ಗೆ OTP ಬರೋದನ್ನ ಹೇಳ್ಬೇಕು, ಅಥವಾ ನೀವೇನ್ ಮಾಡ್ಬೇಕು, ಬಯೋಮೆಟ್ರಿಕ್ ಸ್ಕ್ಯಾನ್ ಅನ್ನ ಕೊಡ್ಬೇಕು. ಸೊ ಆತರ ಕೊಟ್ರೆ ಮಾತ್ರ ನೀವೇನ್ ಮಾಡ್ಬೋದು, ಅಲ್ಲಿಂದ ಆ ಒಂದು ಇದನ್ನ ತಗೋಬಹುದು. ಅಂದ್ರೆ ಯಾರ್ಯಾರೋ ಸುಮ್ನೆ ತಗೊಳ್ಳೋದೇನಿಲ್ಲ, ಅದನ್ನ ಕಡಿಮೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಈ ತರದೆಲ್ಲ ಸಾಧನೆಗಳನ್ನ ನೀವು ಇಲ್ಲಿ ಹೇಳ್ಬೋದು. ಇನ್ನು ಸವಾಲುಗಳು ಮತ್ತು ಮುಂದಿನ ಹಾದಿ ಅಂತಾಗ ಇದನ್ನ ಯಾಕೆ ನಾನು ಇಲ್ಲಿ ತೋರಿಸಿದ್ದೀನಿ ಅಂತ ಕೇಳಿದಾಗ ಕೆಲವೊಂದು ಈ ತರದ ಪಾಯಿಂಟ್ಗಳನ್ನು ಕೂಡ ನೋಡ್ತೀವಿ. ಇಲ್ಲಿ ತನಕ ನಾವು ಅತಿ ಹೆಚ್ಚಾಗಿ ಕೊಡೋದು ಯಾವುದು, ಅಕ್ಕಿ, ರಾಗಿ, ಜೋಳಗಳನ್ನ ನಾವು ಕೈಗೆಟುಕುವ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ PDS ಸಿಸ್ಟಮ್ ಅಲ್ಲಿ. ಆದ್ರೆ ಇವ್ರೇನ್ ಹೇಳ್ತಾರೆ, ಇದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಧಾನ್ಯಗಳಾದಂತ ಸಿರಿಧಾನ್ಯಗಳನ್ನು ನೀಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ಬೇಕು. ಸಜ್ಜೆ, ಸಾವೆ, ನವಣೆ, ಹಾರಕ, ಬರಗು ಈ ತರದೆಲ್ಲವನ್ನ ಸೇರಿಸುವಂತ ಪರಿಕಲ್ಪನೆಯನ್ನು ಕೂಡ ಹೊಂದಿದ್ದೀವಿ ಅಂತ. ಇದರಲ್ಲಿ ನಾರಿನಾಂಶ ಮತ್ತು ಪೌಷ್ಟಿಕಾಂಶ ಭರಿತವಾಗಿರೋದ್ರಿಂದಾಗಿ ಜನರಿಗೆ ಆರೋಗ್ಯಕರವಾದಂತಹ ಜೀವನ ಶೈಲಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತೀನಿ ನೋಡಿ, ಅಕ್ಕಿ, ಗೋಧಿಯನ್ನ ಹೆಚ್ಚಾಗಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಮ್ಮಲ್ಲಿ ಏನಾಗಿದೆ, ಬ್ಲಡ್ ಪ್ರೆಷರ್ಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಶುಗರ್ ಲೆವೆಲ್, ಡಯಾಬಿಟಿಸ್, ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಕೇಸ್ಗಳು ಜಾಸ್ತಿ ಆಗಿರೋದನ್ನ ನೋಡಿದ್ವಿ. ಸೊ ಅದಕ್ಕಾಗಿ ಇವ್ರು ಏನ್ ಹೇಳ್ತಾರೆ, ಈ ತರ ಆರೋಗ್ಯಕರ ಜೀವನ ಶೈಲಿಯನ್ನ ನಾವೇನಾದ್ರೂ ಮತ್ತೆ ಅನುಸರಿಸಬೇಕು ಅಂತಂದ್ರೆ ಅವಾಗ ಕೆಲವೊಂದು ನಾವೇನ್ ಮಾಡ್ಬೇಕಾಗತ್ತೆ, ಇವನ್ ಸಿರಿಧಾನ್ಯಗಳನ್ನ ನೀಡುವಂತದ್ದು ಕೂಡ ಆಗುತ್ತೆ. ಈಗ ನೋಡಿ, ಅಬ್ಸರ್ವ್ ಮಾಡಿ, ನೀವು ಇದನ್ನ ಬರಿಬೇಕಾದ್ರೆ ನಾನು ನಿಮ್ಗೆ ಪಾಸಿಟಿವ್ ಅಪ್ರೋಚ್ ಅಂತೇಳಿ ಬಹಳ ಸಲ ಹೇಳ್ತಿದ್ದೆ. ಪಾಸಿಟಿವ್ ಅಪ್ರೋಚ್ ಅಂದ್ರೆ ಏನು,
ಈಗ ಇವ್ರು ಬರ್ದಿರೋದು ನೋಡಿದ್ನಿ, ಇಲ್ಲಿಯ ತನಕದ PDF ಸಿಸ್ಟಮ್ ಅಲ್ಲಿ ಬಹಳಷ್ಟು ಉಳುಕುಗಳಿದಾವೆ, ಅದನ್ನೇ ಅವ್ರು ಹೈಲೈಟ್ ಮಾಡ್ತಾ ಇಲ್ಲ, ಲಾಸ್ಟ್ಗೆ ಎಂಡ್ ಮಾಡ್ಬೇಕಾದ್ರೆ ಅದನ್ನ ಬದಲಾಗಿ ಏನ್ ಮಾಡ್ತಾರೆ, ಮುಂದೆ ಏನಾಗ್ಬೇಕು, ಈ ತರ ಆದ್ರೆ ಮತ್ತೆ ಚೆನ್ನಾಗಿರುತ್ತಲ್ವಾ ಅನ್ನುವಂತ ಒಂದು ಪಾಸಿಟಿವ್ ಹೋಪ್ ಅನ್ನ ತೋರಿಸ್ತಾ ಇದಾರೆ ಅದಲ್ಲ, ಅದನ್ನ ನಾವು ಹೇಳುದು ಪಾಸಿಟಿವ್ ಅಪ್ರೋಚ್ ಅಂದ್ರೆ ಏನು. ಸೊ ಇದು ಸವಾಲುಗಳು ಮತ್ತು ಮುಂದಿನ ಹಾದಿ ಅಂತ. ಸೊ ಇನ್ನು ಟೋಟಲ್ ಆಗಿ ನಮ್ಗೆ ಭೂಮಿ ಯಾವ ರೀತಿಯಲ್ಲಿ ಡಿವೈಡ್ ಆಗಿದೆ ಅಥವಾ ಸಣ್ಣ ಮತ್ತು ಕಿರು ಹಿಡುವಳಿದಾರರು ಅತಿ ಹೆಚ್ಚಾಗಿ ಕಾಣುವಂತ ಜಾಗಗಳನ್ನ ನೋಡೋಕೋದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ನಿಮ್ಗೆ ಕಾಣುತ್ತೆ ಚಿಕ್ಕ ಚಿಕ್ಕ ಹಿಡುವಳಿದಾರರು ಜಾಸ್ತಿ ಪ್ರಮಾಣದಲ್ಲಿ ಇರೋದನ್ನ ನೋಡ್ತೀರಾ. ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಇರೋದನ್ನ ನೋಡ್ತೀರಾ, ಅಂದ್ರೆ ದೊಡ್ಡದಾದಂತ ಭೂಮಿಯ ಒಡೆಯರು ಜಾಸ್ತಿ ಕಾಣ್ತಾರೆ. ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಕರ್ನಾಟಕದ ರಾಜ್ಯದ ಭೂ ಹಿಡುವಳಿಗಳನ್ನು ಕೂಡ ಕೊಟ್ಟಿದ್ದಾರೆ. ನಾನು ನಿನ್ನೆ ಹೇಳಿದ ನಿಮ್ಗೆ ಅತಿ ಸಣ್ಣ ಮಾರ್ಜಿನಲ್ ಫಾರ್ಮರ್ಸ್ 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಹೊಂದಿರೋರು, ಸಣ್ಣ ಅರೆ ಮಧ್ಯಮ ದೊಡ್ಡ ಹಿಡುವಳಿದಾರರು ಅಂತ 1000 ಅಡಿಯಲ್ಲಿ ಎಷ್ಟು ಭೂಮಿ ಇದೆ ಅದನ್ನೆಲ್ಲವನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ಸಾಗುವಳಿಗೆ ಯೋಗ್ಯವಾದಂತಹ ಭೂಮಿಯ ಬಂಜರು ಪ್ರದೇಶಗಳನ್ನು ನೀವು ನೋಡೋದಾದ್ರೆ ಪರ್ಸೆಂಟೇಜ್ ವೈಸ್ ಅತಿ ಹೆಚ್ಚು ಎಲ್ಲಿರುತ್ತೆ ಅಂತ ಹೇಳ್ತೀರಾ, ಉಡುಪಿಯಲ್ಲಿದೆ. ಪರ್ಸೆಂಟೇಜ್ ವೈಸ್ ಮೊದಲ ಸ್ಥಾನದಲ್ಲಿರೋದು ಉಡುಪಿ, ಅಂದ್ರೆ ಸಾಗುವಳಿಗೆ ಯೋಗ್ಯವಾದಂತಹ ಬಂಜರು ಪ್ರದೇಶ ಅತಿ ಹೆಚ್ಚಾಗಿರೋದು ಉಡುಪಿಯಲ್ಲಿ. ಇನ್ನು ಓವರ್ ಆಲ್ ಆಗಿ ನೀವು ನೋಡೋದಕ್ಕೋದ್ರೆ ವಿಸ್ತೀರ್ಣದ ಆಧಾರದ ಮೇಲೆ ನೋಡೋದಕ್ಕೋದ್ರೆ ಅತಿ ಹೆಚ್ಚು ಎಲ್ಲಿದೆ, ತುಮಕೂರಿನಲ್ಲಿರೋದು ನೋಡ್ತೀವಿ. ತುಮಕೂರು ದೊಡ್ಡದಾದಂತ ಜಿಲ್ಲೆ ಆಗಿರೋದ್ರಿಂದಾಗಿ ಪರ್ಸೆಂಟೇಜ್ ಮಾಡಿದಾಗ ಅದು ಕಡಿಮೆ ಆಗ್ತದೆ. ಆದ್ರೆ ಉಡುಪಿ ಏನಾಗುತ್ತೆ ಚಿಕ್ಕ ಜಿಲ್ಲೆ ಆಗಿರೋದ್ರಿಂದಾಗಿ ಈ ಒಂದು ಅಲ್ಲಿ 37,000 ಹೆಕ್ಟೇರ್ಗಳು ನಿಮ್ಗೆ ಈ ತರ ಸಾಗುವಳಿಗೆ ಯೋಗ್ಯವಾದಂತಹ ಬಂಜರು ಪ್ರದೇಶ ಇದ್ರೂ ಕೂಡ ಅದು ಉಡುಪಿ ಜಿಲ್ಲೆಯ 10% ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ನೋಡ್ತೀವಿ ಉಡುಪಿ ಮತ್ತೆ ತುಮಕೂರನ್ನು ನೋಡ್ತೀವಿ. ಸೊ ಈ ಟಾಪಿಕ್ ನ ಮೇಲೆ ನೀವೇನಾದ್ರೂ ಆನ್ಸರ್ ಬರೀತೀರಾ ಅಂದ್ರೆ ಇವೆಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಗೇನ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ನೋಡಿರುವಂತದ್ದು. ಸೊ ಫಸ್ಟ್ ಒನ್, ಹೌ ಕ್ಯಾನ್ ದ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಹೆಲ್ಪ್ ಫಾರ್ಮರ್ಸ್ ಟು ಇಂಪ್ರೂವ್ ಫಾರ್ಮ್ ಪ್ರೊಡಕ್ಟಿವಿಟಿ ಅಂಡ್ ಇನ್ಕಮ್? ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದಿ ಗವರ್ಮೆಂಟ್ ಇನ್ ದಿಸ್ ರಿಗಾರ್ಡ್? ರೈತರು ಕೃಷಿ ಉತ್ಪಾದನೆ ಮತ್ತು ಆದಾಯವನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಹೇಗೆ ನೆರವಾಗಿದೆ? ಈ ಸಂಬಂಧ ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಂಡಿದೆ? ಅಥವಾ ಎರಡನೇದು, ಎಕ್ಸ್ಪ್ಲೇನ್ ದ ಡಿಫೆಕ್ಟ್ಸ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕೃಷಿ ಮಾರುಕಟ್ಟೆ ದೋಷಗಳನ್ನ ವಿವರಿಸಿ. ಅಥವಾ ಮತ್ತೊಂದು ಯಾವುದು, ಡಿಸ್ಕಸ್ ದಿ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟು ಹೆಲ್ಪ್ ಫಾರ್ಮರ್ಸ್ ಇನ್ ಬೂಸ್ಟಿಂಗ್ ದೇರ್ ಪ್ರೊಡಕ್ಟಿವಿಟಿ ಅಂಡ್ ಇನ್ಕಮ್. ರೈತರ ಉತ್ಪಾದಕತೆ ಮತ್ತು ಆದಾಯದ ಹೆಚ್ಚಳಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರವು ಅವರಿಗೆ ಸಹಾಯಕವಾಗಿರುವುದನ್ನ ಚರ್ಚಿಸಿ ಅಂತ ಕೇಳ್ತಾರೆ. ಅದಲ್ಲದೆ ಮತ್ತೆ ವಾಟ್ ಈಸ್ ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿ ಎಂದರೇನು? ಡಿಸ್ಕಸ್ ದಿ ಫೀಚರ್ಸ್ ಅಂಡ್ ಔಟ್ಕಮ್ಸ್ ಇನ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್. ಆಹಾರ ಉತ್ಪನ್ನಗಳನ್ನು ಹೆಚ್ಚಿಸುವುದರಲ್ಲಿ ಅವುಗಳ ಲಕ್ಷಣಗಳು ಮತ್ತು ಫಲಿತಾಂಶವನ್ನು ಚರ್ಚಿಸಿ. ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಎಕಾನಮಿ ಅಂಡ್ ಮೆನ್ಷನ್ ದ ಸ್ಕೋಪ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಭಾರತದ ಆರ್ಥಿಕತೆಯಲ್ಲಿ ಕೃಷಿಯ ಮಹತ್ವವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಮತ್ತು ಭಾರತದಲ್ಲಿ ಕೃಷಿಯ ವ್ಯಾಪ್ತಿಯನ್ನ ನಮೂದಿಸಿ ಅಂತ ಹೇಳಿದೆ. ಸೊ ಇವೆಲ್ಲ ಕ್ವಶನ್ಸ್ ಗಳಿಗೆ ನೀವು ಇಲ್ಲಿಂದ ಏನ್ ಮಾಡ್ಬೋದು, ಒಂದಿಷ್ಟು ಫ್ಯಾಕ್ಟ್ಸ್ ಗಳನ್ನ ತಗೋಬಹುದು. ಅದಲ್ಲದೆ ಇವನ್ MSP ಬಗ್ಗೆ ಕೂಡ ಕ್ವಶನ್ ಕೇಳಿದರೆ, ಮೆನ್ಷನ್ ದಿ ಮೆಥಡ್ಸ್ ಆಫ್ ಅಗ್ರಿಕಲ್ಚರ್ ಪ್ರೈಸ್ ಸ್ಟೆಬಿಲೈಸೇಷನ್. ಬ್ರೀಫ್ಲಿ ಡಿಸ್ಕ್ರೈಬ್ ದಿ ಪ್ರೈಸ್ ಪಾಲಿಸೀಸ್ ಇನ್ ಇಂಡಿಯಾ ಟು ಸ್ಟೆಬಿಲೈಸ್ ಅಗ್ರಿಕಲ್ಚರಲ್ ಪ್ರೈಸಸ್ with their objectives and illustrate the current method of calculation of minimum support price by CACP. ಕೃಷಿ ಬೆಲೆ ಸ್ಥಿರೀಕರಣದ ವಿಧಾನಗಳನ್ನು ಉಲ್ಲೇಖಿಸಿ ಕೃಷಿ ಬೆಲೆಗಳನ್ನ ಅವುಗಳ ಉದ್ದೇಶಗಳೊಂದಿಗೆ ಸ್ಥಿರಗೊಳಿಸಲು ಭಾರತದಲ್ಲಿನ ಬೆಲೆ ನೀತಿಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಮತ್ತು CACPಯ ಕನಿಷ್ಠ ಬೆಂಬಲ ಬೆಲೆಯ ಲೆಕ್ಕಾಚಾರದ ಪ್ರಸ್ತುತ ವಿಧಾನವನ್ನು ಕೂಡ ವಿವರಿಸಿ ಅಂತ ಕೇಳಿದರು. A2+FL ಮೆಥಡ್ ಅಂತ ಹೇಳಿದ್ರು, ಅದನ್ನು ಕೂಡ ವಿವರಣೆ ಮಾಡೋದಕ್ಕೆ ಕೇಳಿದರು. ಸೊ ಈ ತರದೆಲ್ಲ ಕ್ವಶನ್ಸ್ ಗಳು ಬಂದಿರೋದನ್ನ ನೋಡ್ತೇವೆ. ಸೊ ಇವಿಷ್ಟು ನಮ್ಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಇಲ್ಲಿಗೆ 6ನೇ ಚಾಪ್ಟರ್ ಎಂಡ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 7ನೇ ಚಾಪ್ಟರ್ನ ಕುರಿತು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬೈ ಬಾಯ್ ಅಂಡ್ ಸಿ.